सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ವಂದೇ ಗುರು ಪರಂಪರಾಂ. ಭಗವದ್ಗೀತೆದು 2 ಧ್ಯಾನ ಶ್ಲೋಕ ಹೇಳ್ಬಿಟ್ಟು, ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸತ್ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರು. ಸೊ ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯ ಯೋಗದ 2ನೇ ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸೊ ನಾವು 2ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಅಧ್ಯಾಯ. ಸೊ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ಭಗವದ್ಗೀತೆ ಕೃಷ್ಣ ಉಪನ್ಯಾಸ ಶುರು ಮಾಡೋದನ್ನೇ 2ನೇ ಅಧ್ಯಾಯದಲ್ಲಿ. ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳಿಲ್ಲ. ಅವನು ಬರೀ ಅರ್ಜುನನ ವಿಷಾದ ಎಲ್ಲ ಹೇಗಾಯ್ತು ಅಂತ ಅಂದ್ಬಿಟ್ಟು ವ್ಯಾಸಾಚಾರ್ಯರು ಬರೆದಿದ್ದಾರೆ. ಅರ್ಜುನನ ವಿಷಾದ ಹೇಗೆ, ಯಾಕೆ ಅಂತೆಲ್ಲ ಡೀಟೇಲ್ ಆಗಿ ಬರೆದಿದ್ದಾರೆ. ಅಂದ್ರೆ ನಮಗೆ ನಿಮ್ಮೆಲ್ಲರಿಗೂ ದಿವಸ ಬೆಳಗಾಗಿದ್ರೆ ವಿಷಾದ ಆಗೋದೆ ಈ ದೃಷ್ಟಿಯಿಂದನೇ ಆಗುತ್ತೆ. ಅವನು ಯುದ್ಧಕ್ಕೆ ಹೋದಾಗ ಆಗುತ್ತೆ. ನಾವು ಡೈಲಿ ಬೆಳಗಾಗಿದ್ರೆ ಯಾವ್ದಾರೋ ಒಂದು ಯುದ್ಧ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ. ಆ ಯುದ್ಧ ಪರಿಸ್ಥಿತಿಗೆ ಎದುರಿಸಿದಾಗ ಆ ಅರ್ಜುನನಿಗೆ ಏನಾಯ್ತೋ ಅದೇ ತರ ನಮಗೂ ಆಗುತ್ತೆ. ಕೈ ಕಾಲೆಲ್ಲ ನಡ್ಕ ಬರುತ್ತೆ, ಬೆವರುತ್ತೆ, ಸುಸ್ತಾಗುತ್ತೆ, ಬುದ್ಧಿ ಎಲ್ಲ ಗೊತ್ತಿದ್ದ ಬುದ್ಧಿ ಎಲ್ಲ ಅದು ಮರ್ತೋಗುತ್ತೆ. ಇದೆಲ್ಲವುದು ಆಗುತ್ತೆ. ದಿವಸ ಬೆಳಗಾಗಿದ್ರೆ ಯಾವ್ದಾದ್ರು ಒಂದು ಕ್ಲಿಷ್ಟಕರವಾದ ಸನ್ನಿವೇಶ ಎದುರಿಸಲೇಬೇಕಾಗುತ್ತೆ. ಹಾಗಾಗಿ ಅವನೊಬ್ಬನಿಗೆ ಯುದ್ಧ ಸ್ಥಿತಿನಲ್ಲಿ ಹಾಗಾಗ್ಲಿಲ್ಲ. ನಾವು ದಿವಸ ಬೆಳಗಾಗಿದ್ದು ಬೇಕಾದಷ್ಟು ಯುದ್ಧಕ್ಕೆ ಹೋಗ್ತೀವಿ. ಒಬ್ಬೊಬ್ರು ಒಂದೊಂಥರ ಯುದ್ಧ. ಬೆಳಗಾಗಿದ್ದು ಏನ್ ತಿಂಡಿ ಮಾಡ್ಬೇಕು ಅನ್ನೋದೇ ಒಂದ್ ದೊಡ್ಡ ಪರಿಸ್ಥಿತಿ. ಏನ್ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದ್ರೊಳಗೇನೆ 9 ಗಂಟೆ ಆಗೋಗುತ್ತೆ. ಅರ್ಜೆಂಟಾಗಿ ಮಾಡ್ಕೊಡ್ಬೇಕು. ಸೊ ಬೇರೆ ಎಲ್ಲಾರ್ಗು ಒಬ್ಬೊಬ್ರಿಗೆ ಅಯ್ಯೋ ಗ್ಯಾಸ್ ಬಂದಿಲ್ಲ, ನಿದ್ದೆ ಇದಾಗಿಲ್ಲ, ಹೇಗ್ ಮಾಡೋದು, ಮ್ಯಾನೇಜ್ ಮಾಡೋದು, ಎಲೆಕ್ಟ್ರಿಸಿಟಿ ಇಲ್ಲ, ಅಥವಾ ಯಾವ್ದೋ ಇವತ್ತು ಸ್ಟ್ರೈಕು, ಸ್ಕೂಲ್ಗೆ ಹೇಗೆ ಹೋಗೋದು, ಹುಷಾರಿಲ್ಲ ಮಕ್ಕಳಿಗೆ, ನಾನು ಆಫೀಸ್ಗೆ ಹೋಗ್ಬೇಕಾ ಬೇಡವಾ, ಬೇಕಾದಷ್ಟು ಎಲ್ಲ ಅದುವೇ ನಮ್ಮ ಮನಸ್ಸಲ್ಲಿ ಯುದ್ಧದ ಸನ್ನಿವೇಶ ಪ್ರತಿ ಗಳಿಗೆನಲ್ಲೂ ಆಗ್ತಾ ಇರುತ್ತೆ. ಪ್ರತಿ ಗಳಿಗೆನಲ್ಲೂ ನಾವು ಎದುರಿಸ್ತಾ ಇರ್ಬೇಕು. ಅದನ್ನ ಅರ್ಜುನನಿಗೆ ಎದುರಿಸೋದಕ್ಕೆ ಅಂತ ಹೇಳಿದ ಹಾಗೆ ಅವನ್ನ ನೆಪ ಮಾಡಿಕೊಂಡು ನಮಗೆ ಇದೆಲ್ಲದನ್ನು ಹೇಳಿರುವಂತ ವಿಚಾರ. ಸೊ ಮೊದಲು ಅರ್ಜುನನ ವಿಷಾದ ಯೋಗ, ಎರಡನೇದು ಸಾಂಖ್ಯ ಯೋಗ ಅಂತಾರೆ.
ಅದನ್ನ ಜ್ಞಾನಯೋಗ ಅಂತಾನೂ ಕರಿಬಹುದು. ಬರೀ ಜ್ಞಾನ ಮಾತ್ರ ಇಲ್ಲ ಅದರೊಳಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದಾರೆ. ಈ 2ನೇ ಅಧ್ಯಾಯದಲ್ಲಿ ಒಟ್ಟು 72 ಶ್ಲೋಕ ಇದೆ. ಈ 72 ಶ್ಲೋಕ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾದ್ರೆ ಯಾವ್ಯಾವ ವಿಚಾರನ ಯಾವ್ಯಾವ ಶ್ಲೋಕಗಳಲ್ಲಿ ಹೇಳಿದಾನೆ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಸುಮ್ನೆ ನಾವು ಶ್ಲೋಕ 1ರಿಂದ ಸುಮ್ನೆ ಓದ್ಕೊಂಡು ಹೋಗಿ ಪ್ರತಿಯೊಂದು ಶ್ಲೋಕದ ಅರ್ಥ ಮಾಡ್ಕೊಂಡು ಅದೇನೋ ಪದಾರ್ಥ, ವಾಕ್ಯಾರ್ಥ, ಗೂಢಾರ್ಥ ಎಲ್ಲದನ್ನು ಹುಡುಕೊಂಡು ಹೋದ್ರೂ ನಾವು ಪೂರ್ತಿ ಓದಿದ್ರೆ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಒಂದು ಅಧ್ಯಾಯದಲ್ಲಿ ಕೆಲವಷ್ಟು ವಿಚಾರಗಳನ್ನ ಲಕ್ಷಾರ್ಥದಲ್ಲಿ ಹೇಳಿರ್ತಾನೆ. ಪದಾರ್ಥಗಳಲ್ಲಿ ಇಲ್ಲ, ಪದಗಳ ಅರ್ಥದಲ್ಲಿ ಇಲ್ಲ, ವಾಕ್ಯಗಳ ಅರ್ಥದಲ್ಲಿ ಇಲ್ಲ. ಆದ್ರೆ ನೀವು ಲಕ್ಷಾರ್ಥನ ಮನಸ್ಸಿನಲ್ಲಿ ಇಟ್ಕೊಳ್ದಲೇನೆ ಯಾವುದೇ ಒಂದನ್ನ ಈ ಭಗವದ್ಗೀತೆ ಓದ್ತಾ ಇದ್ರೆ ಅದ ಅರ್ಥ ಆಗೋದಿಲ್ಲ. ಹಾಗಾಗಿ ಲಕ್ಷಾರ್ಥ ಅಂದ್ರೆ ಏನ್ ಹೇಳಕ್ ಹೊರಟಿದ್ದಾನೆ ಈ ಅಧ್ಯಾಯದಲ್ಲಿ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸೊ ಹಾಗಾಗಿ ಏನಾಗುತ್ತೆ, ನಾವೆಲ್ಲರೂ ಹೊರಡೋದೇನಂದ್ರೆ ಪುಸ್ತಕ ತಗೊಂಡ್ರೆ ಮೊದಲನೇ ಅಕ್ಷರ, ಮೊದಲನೇ ಪೇಜು, ಮೊದಲನೇ ಶ್ಲೋಕ ಎಲ್ಲ ಓದಿ ಡೀಟೇಲ್ ಆಗಿ ಓದ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ ಅಂತ. ಹಾಗೆ ಪುಸ್ತಕನ ನಾವು ಓದಕ್ ಆಗಲ್ಲ. ಯಾವುದೇ ಪುಸ್ತಕನ ಒಂದು ಸೈನ್ಸ್ ಓದ್ಬೇಕಾದ್ರೆ ಯಾರೋ ಗುರುಗಳು ಹೇಳಿದ್ರೆ ಮೊದ್ಲಿಂದ ಕೊನೆಯವರೆಗೆ ಇದ್ರೊಳಗೆ ಏನ್ ಹೇಳಿದ್ದಾರೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ಮೇಲೆ ನಮ್ಮ ಮನಸ್ಸು ಆ ಕಡೆಗೆ ಹೋಗಿ ಅದನ್ನ ಅರ್ಥ ಮಾಡ್ಕೊಳಕ್ ಹೋಗುತ್ತೆ. ಒಂದೊಂದೇ ಅಧ್ಯಾಯ, ಒಂದೊಂದೇ ಶ್ಲೋಕ ಅದನ್ನೇ ಅರ್ಥ ಮಾಡ್ಕೊಂಡು ಒಂದೊಂದೇ ಪದ ಅರ್ಥ ಮಾಡ್ಕೊಂಡು ಭಗವದ್ಗೀತೆನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಒಟ್ಟು 18 ಅಧ್ಯಾಯ ಏನ್ ಹೇಳಿದೆ, 18 ಅಧ್ಯಾಯದಲ್ಲಿ ಪ್ರತಿ ಅಧ್ಯಾಯದಲ್ಲಿ ಏನೇನ್ ಟಾಪಿಕ್ ನ ಅವನು ಹೇಳಿದಾನೆ, ಆ ಟಾಪಿಕ್ಗಳ ಲಕ್ಷ್ಯ ಅರ್ಥ ಆಗೋದು. ಗುರಿ ಏನ್ ಲಕ್ಷ್ಯ ಅಂತಂದ್ರೆ ಟೋಟಲ್ ಭಗವದ್ಗೀತೆಗೆ ಏನೋ ಒಂದು ಗುರಿ ಇದೆ. ಆ ಗುರಿ ಏನ್ ಹೇಳಬೇಕು ಅಂತ, ಏನು ವಿಚಾರನ ಹೇಳಬೇಕು ಅಂತ ಏನ್ ಗುರಿ ಇದೆ, ಆ ಗುರಿನ 18 ಅಧ್ಯಾಯದಲ್ಲಿ ಅವ್ರು ಹೇಳಿದ್ದಾರೆ. ಆ ಗುರಿ ಯಾವುದು, ಅದನ್ನ ಲಕ್ಷ್ಯ ಯಾವ್ದು ಇಟ್ಕೊಂಡಿದ್ದಾನೆ ಅಂತ ಹೇಳೋದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದು ಲಕ್ಷ್ಯಾರ್ಥ ಇರುತ್ತೆ. ನಾವು ಬರೀ ಯಾವಾಗ್ಲೂ ಇಂಪಾರ್ಟೆಂಟ್ ಪದಗಳ ಅರ್ಥ, ವಾಕ್ಯಗಳ ಅರ್ಥ, ಶ್ಲೋಕಗಳ ಅರ್ಥ, ಅದರದ್ದು ಏನಾದ್ರೂ ಸೂಕ್ಷ್ಮವಾದ ಅರ್ಥ ಇದೆಯಾ ಅದನ್ನ ನೋಡೋದು, ಅಥವಾ ಪದಗಳನ್ನ ವಿಶ್ಲೇಷಣೆ ಮಾಡಿ ಈ ಪದ ಗುಡಾಕೇಶ ಅಂತಂದ್ರೆ ಗುಡಾಕೇಶ ಅಂದ್ರೆ ಅಲ್ಲೆಲ್ಲೋ ಕತೆ ಕೊಟ್ಟೋಗೋದು, ಆ ಕತೆ ಕೇಳ್ಕೊಂಡು ಅವನು ಇದಾಗೋದು, ಈ ತರದ್ದೆಲ್ಲ ಬರೋದ್ರೊಳಗೆ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನಾವು ಕಾನ್ಸಂಟ್ರೇಟೆಡ್ ಆಗಿ ಒಂದೇ ಡೈರೆಕ್ಷನ್ ನ ನೋಡ್ಕೊಂಡು ಆ ಡೈರೆಕ್ಷನ್ ನಲ್ಲಿ ನಾವು ಹೋಗ್ಬೇಕು. ಇಲ್ಲಾಂದ್ರೆ ಎಲ್ಲಾ ಕಡೆಗೂ ಹೋಗ್ಲಿಕ್ಕೆ ಅಟ್ರಾಕ್ಷನ್ ಇದೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾವು ಮೈಸೂರಿಗೆ ಹೋಗ್ಬೇಕು ಅಂತ ಹೋದ್ರೆ ಮೈಸೂರಿಗೆ ಹೋಗೋ ಡೈರೆಕ್ಷನ್ನೇ ಹುಡ್ಕೊಂಡು ಹೋಗ್ಬೇಕು. ಅದ್ಬಿಟ್ಟು ನಾವು ಈ ಕಡೆ ಚನ್ನಪಟ್ಟಣದಲ್ಲಿ ಚೆನ್ನಾಗಿದೆಯಂತೆ ಅಲ್ಲಿಂದ ಅಲ್ಲಿ ಹೋಗೋದು, ಅಥವಾ ಇನ್ನೆಲ್ಲ ಹೋಗೋದು, ರಾಮನಗರ, ಬಿಡದಿ ಅಂತ ಹೀಗೆಲ್ಲ ಸುತ್ತದ ಹೋದ್ರೆ ಮೈಸೂರಿಗೆ ಯಾವತ್ತು ಹೋಗೋದು? ಸೊ ಹಾಗಾಗಲ್ಲ. ಹಾಗಾಗಿ ಲಕ್ಷಾರ್ಥ ಅಂತಂದ್ರೆ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾನೆ, ಆ ಕರ್ಕೊಂಡು ಹೋಗ್ತಾ ಇರೋಂಥ ಜಾಗಕ್ಕೆ ನಾವು ಮೊದ್ಲೇ ತಿಳ್ಕೋಬೇಕು. ಆ ಸೂಕ್ಷ್ಮತೆ ತಿಳ್ಕೊಂಡು ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಎಲ್ಲಾ ಪಾಠನೂ ಅರ್ಥ ಮಾಡ್ಕೋಬೇಕು. ಸೊ ಈಗ 2ನೇ ಅಧ್ಯಾಯಕ್ಕೆ ಬಂದಿದೀವಿ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ. 18 ಅಧ್ಯಾಯದಲ್ಲಿ ಕೃಷ್ಣ ಸಾಮಾನ್ಯವಾಗಿ ಏನ್ ಹೇಳಿದಾನೆ ಅಂತಂದ್ರೆ, ಮೊದಲು 6 ಅಧ್ಯಾಯಗಳನ್ನ ಪ್ರಥಮ ಷಟ್ಕ ಅಂತ ಕರೀತಾರೆ. ಪ್ರಥಮ ಷಟ್ಕ ಅಂದ್ರೆ 6 ಅಧ್ಯಾಯಗಳದ್ದು ಒಂದು ಗುಚ್ಛಕ್ಕೆ ಷಟ್ಕ ಅಂತಾರೆ. ಪ್ರಥಮ ಷಟ್ಕ ಅಂತ ಹೇಳಿದಾನೆ. ಆ ಪ್ರಥಮ ಷಟ್ಕದಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಹೇಳಿದಾನೆ. ಆದ್ರೂ ಅದ್ರೊಳಗೆ ಮುಖ್ಯವಾಗಿ ಅವನು ಹೇಳಿ ಹೊರಟಿರುವಂತದ್ದು ಕರ್ಮಯೋಗದ ಬಗ್ಗೆ ಜಾಸ್ತಿ ಹೇಳಿದಾನೆ. ಸೊ ಬೇರೆ ಬೇರೆದು ಹೇಳಿದಾನೆ, ಜ್ಞಾನಯೋಗನೂ ಹೇಳಿದಾನೆ, ಎಲ್ಲ ಹೇಳಿದಾನೆ. ಆದ್ರೆ ಕರ್ಮಯೋಗದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಹೇಳಿದಾನೆ ಮೊದಲು 6 ಅಧ್ಯಾಯಗಳಲ್ಲಿ. 2ನೇ 6 ಅಧ್ಯಾಯದಲ್ಲಿ ಉಪಾಸನಾ ಯೋಗ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಹೇಳಿದಾನೆ. ಅಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ಬೋದು, 1-2. ಆದ್ರೆ ಮೆಜಾರಿಟಿ 80% ಆಫ್ ದ ವಿಚಾರಗಳು ಯಾವ್ದಿದೆ, 80% ಮೊದಲನೇ 6 ಅಧ್ಯಾಯದಲ್ಲಿ ಇರುವಂತದ್ದು ಕರ್ಮಯೋಗದ ಬಗ್ಗೆ ಇದೆ. 2ನೇ 6 ಅಧ್ಯಾಯದಲ್ಲಿ ಏನ್ ಹೇಳಿದಾನೆ ಅಂದ್ರೆ ಉಪಾಸನಾ ಯೋಗ ಅಂತ ಹೇಳಿದಾನೆ. 3ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗ ಅಂತಂದ್ರೆ ಅದನ್ನ ಹೇಳಿದಾನೆ. ಸೊ ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದುವೇ ನಾನು ಎಲ್ಲಿ ಹೋಗ್ಬೇಕು ಅನ್ನೋದ್ರ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ. ನನಗೆ ಏನು ಬೇಕು, ಏನ್ ಮುಟ್ಟಬೇಕು ಅನ್ನೋದ್ರ ಮೇಲೆ ನನ್ನ ಸ್ಪೀಡು, ನಾನು ಯಾವ ಡೈರೆಕ್ಷನ್ ಹೋಗ್ಬೇಕು, ಯಾವ ವೆಹಿಕಲ್ ತಗೋಬೇಕು, ಹೇಗೆ ಇದ್ ಮಾಡ್ಬೇಕು, ಎಷ್ಟು ದುಡ್ಡು ಮಾಡ್ಬೇಕು, ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು,
ಎಷ್ಟು ದಿವಸ ಹೋಗ್ಬೇಕು ಅದೆಲ್ಲ ಅದು ಫಸ್ಟ್ ಗುರಿ ಏನು ಅಂತ ತಿಳ್ಕೊಂಡ್ಮೇಲೆ ಬಾಕಿ ಇದೆಲ್ಲ ಪ್ಲಾನಿಂಗ್ ಶುರು ಆಗುತ್ತೆ. ಹಾಗೆ 18 ಅಧ್ಯಾಯದಲ್ಲಿ 3 ರೀತಿ ಪ್ಲಾನಿಂಗ್ ಮಾಡಿದ. ಒಂದು ಕರ್ಮಯೋಗ, ಒಂದು ಉಪಾಸನಾ ಯೋಗ, ಇನ್ನೊಂದು ಜ್ಞಾನ ಯೋಗ ಅಂತ. ಇದಿಷ್ಟು ಶಂಕರಾಚಾರ್ಯರು ಫಸ್ಟ್ ಬರೆಯೋಕ್ ಮುಂಚೆ ಭಗವದ್ಗೀತೆ ಹೀಗೆಲ್ಲ ಇದೆ ಅನ್ನೋದನ್ನ ಸಾಮಾನ್ಯವಾಗಿ ಯಾರು ಅಷ್ಟು ಸಂಕ್ಷಿಪ್ತವಾಗಿ ಬರೆದಿರ್ಲಿಲ್ಲ. ಇವಾಗ ಶಂಕರಾಚಾರ್ಯರು ಹೇಳಿದ ಮೇಲೆ ಇದು 6 ಅಧ್ಯಾಯಗಳು ಹೀಗಿದೆ ಅಂತ ಅವತ್ತಿಂದ ಇದು ಬಹಳ ಫೇಮಸ್ ಆಗಿ, ಹಾಗೆ ಭಗವದ್ಗೀತೆನ ಹೀಗೆ ಓದೋದ್ರಿಂದ ಅರ್ಥ ಆಗುತ್ತೆ ಅಂತ ನಾವು ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ ಅವರ ಭಾಷ್ಯದ ಆಧಾರದ ಮೇಲೆನೆ ಎಲ್ಲ ನನ್ನ ಉಪನ್ಯಾಸಗಳು, ಎಲ್ಲಾ ತರಗತಿಯ ಎಲ್ಲಾ ಉಪನ್ಯಾಸಗಳು ಶಂಕರಾಚಾರ್ಯರ ಪುಸ್ತಕಗಳ ಮೇಲೇನೆ ಡಿಪೆಂಡ್ ಆಗಿರುತ್ತೆ, ಅವ್ರು ಹೇಳಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಹೇಗೆ ಅಂತಂದ್ರೆ, ನಾನು ಅಂತಂದ್ರೆ ಯಾರು ಅಂದ್ರೆ, ನಾನು ಅಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ನಾನಂತಂದ್ರೆ ಯಾರು? ಬರೀ ದೇಹ ನಾನು ಅಂತ ಹೇಳಕ್ ಆಗ್ತಾ ಇಲ್ಲ. ನನ್ನ ಮನಸ್ಸು ಇದೆ. ನನ್ನ ಮನಸ್ಸು ಅಂದ್ರೆ ಎಮೋಷನ್ಸ್ ಇದೆ. ಬರೀ ಎಮೋಷನ್ಸೇ ಇದೆ ಅಂತ ಹೇಳಕ್ ಆಗುತ್ತಾ? ಇಂಟೆಲೆಕ್ಟು ಇದೆ. ಸೊ ಹಾಗಾಗಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಈ ಮೂರನ್ನು ಉಪಯೋಗಿಸ್ಕೊಂಡು ನಾನು ಮೋಕ್ಷಕ್ಕೆ ಹೋಗ್ಬೇಕಾಗಿದೆ. ಇದು ಒಂದು ವೆಹಿಕಲ್. ಈ ವೆಹಿಕಲ್ ಅನ್ನೋದು ನಮಗೆ ಬಾಡಿ ಮೈಂಡ್ ಇಂಟೆಲೆಕ್ಟ್. ಸೊ ಒಂದು ಕಾರಲ್ಲಿ ಬೇಕಾದಷ್ಟು ಒಳಗಡೆ ಕೂತ್ಕೊಳ್ಳೋದಕ್ಕೆ ಎಲ್ಲ ಇದೆ ಜಾಗ, ಡ್ರೈವಿಂಗ್ ವೀಲು ಅದೆಲ್ಲ ಇದೆ, ಕಂಟ್ರೋಲ್ ಸಿಸ್ಟಮ್ ಇದೆ, ಬೇಕಾದಷ್ಟು ಕಂಟ್ರೋಲ್ ಸಿಸ್ಟಮ್ ಇದೆ. ಅದಲ್ದಲೇನೆ ಒಳಗೆ ಸಾಫ್ಟ್ವೇರ್ ಬೇರೆ ಇರುತ್ತೆ. ಸೊ ಇದೆಲ್ಲ ಇಂಟೆಲಿಜೆನ್ಸ್ ನ ಉಪಯೋಗಿಸ್ಕೊಂಡು ನಾನು ಕಾರ್ನ ಡ್ರೈವ್ ಮಾಡೋದನ್ನು ಕಲ್ತ್ಕೊಂಡು ಹೋಗ್ತಾ ಇದ್ರೆ ನಾನು ಮುಟ್ಟಬೇಕಾಗಿರೋ ಜಾಗ ಮುಟ್ಟಬೇಕು. ನಾನು ತುಂಬಾ ಒಳ್ಳೆ ಡ್ರೈವರ್, ಕಾರ್ ಚೆನ್ನಾಗಿಲ್ಲ ಅಂದ್ರೂ ಆಗಲ್ಲ. ಕಾರು ಡ್ರೈವರು ಎಲ್ಲ ಚೆನ್ನಾಗಿದ್ದಾರೆ, ನಾನು ಹೋಗ್ಬೇಕಾಗಿರೋ ದಾರಿನೇ ಗೊತ್ತಿಲ್ಲ, ಆಗ್ಲೂ ಹೋಗಕ್ಕಾಗಲ್ಲ. ಕಾರು ಇದೆ, ಎಲ್ಲದು ಇದೆ, ಆದ್ರೆ ಅದರೊಳಗೆ ಪೆಟ್ರೋಲೇ ಇಲ್ಲ. ಸೊ ಶಕ್ತಿ, ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತಂದ್ರು ಅದು ಇರೋಲ್ಲ. ಎಲ್ಲ ಸರಿಯಾಗಿದೆ, ನಾನು ರಾತ್ರಿ ನಿದ್ದೆಗಿಟ್ಟಿದ್ದೀನಿ, ಹಾಗಾಗಿ ನನಗೆ ಇವಾಗ ಬುದ್ಧಿನೇ ಸರಿಯಾಗಿಲ್ಲ, ಯೋಚನೆ ಮಾಡೋಷ್ಟು ಕಾನ್ಸಂಟ್ರೇಷನ್ ಮಾಡೋ ಕೆಪಾಸಿಟಿ ಇಲ್ಲ, ಹಾಗಾದ್ರೂ ನಾನು ಮೈಸೂರಿಗೆ ಹೋಗಕ್ಕಾಗಲ್ಲ, ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಫಿಟ್ನೆಸ್ ಇರಬೇಕು, ಗಾಡಿ ಫಿಟ್ ಆಗಿರ್ಬೇಕು, ಗಾಡಿನಲ್ಲಿ ಟೈರ್ ಅಲ್ಲಿ ಗಾಳಿ ಎಲ್ಲ ಚೆನ್ನಾಗಿರ್ಬೇಕು, ಹಾಗೆ ಓಡಿಸೋರು ಚೆನ್ನಾಗಿರ್ಬೇಕು, ಗಾಡಿ ಮೈಂಟೆನೆನ್ಸ್ ಚೆನ್ನಾಗಿರ್ಬೇಕು, ಅದು ಎಲ್ಲ ಹೋಗ್ಬೇಕು ಅನ್ನೋ ಜ್ಞಾನ ಗೊತ್ತಿರ್ಬೇಕು, ಹೋದ್ಮೇಲೆ ಅಲ್ಲಿ ಏನ್ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕು. ಸುಮ್ನೆ ಹೋಗಿ ಮುಟ್ಟು ಬರೋದಕ್ಕಲ್ಲ ಹೋಗೋದು. ಹೋಗ್ಬಿಟ್ಟು ಮೈಸೂರು ಮುಟ್ಬಿಟ್ಟು ವಾಪಸ್ ಬರೋಕ್ಕಾದ್ರೆ ಹೋಗೋ ಅವಶ್ಯಕತೆನೇ ಇರಲ್ಲ. ಮುಟ್ಟಬೇಕಾ, ಮುಟ್ಟಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಗೊತ್ತಿರ್ಬೇಕು. ಹಾಗೆಲ್ಲ ಆದ್ಮೇಲೆ ನಾನು ಪ್ರಯಾಣ ಶುರು ಮಾಡಿ ಹೋಗಿ ಮುಟ್ಟಿ ಅಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ಬೋದು. ಹಾಗೆ ನಮ್ಮ ಎಲ್ಲಾ ಗುರಿನೂ ಮೈಸೂರು ಅಲ್ದನೆ ಇದ್ರೆ ಇದು ಮೋಕ್ಷದ ಗುರಿ. ಮೋಕ್ಷದ ಗುರಿಗೆ ನಮ್ಮಲ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದೇನಿದೆ, ಬಾಡಿ ಮೈಂಡ್ ಇಂಟೆಲೆಕ್ಟ್ ಅನ್ನೋದು ಈ 3 ಫಿಟ್ ಆಗಿರ್ಬೇಕು. ಈ ಫಿಟ್ ಆಗಿದ್ದು ಜ್ಞಾನ ಅನ್ನೋದನ್ನು ತಿಳ್ಕೊಂಡು ಈ 3 ಬಾಡಿ ಮೈಂಡ್ ಇಂಟೆಲೆಕ್ಟ್ 3ನ್ನು ಉಪಯೋಗಿಸ್ಕೊಂಡು ನಾವು ಜ್ಞಾನನ ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಇದು ಮುಖ್ಯವಾದ ಉದ್ದೇಶ. ಎಲ್ಲಾ ಅಧ್ಯಾಯದಲ್ಲೂ ಮೋಕ್ಷಕ್ಕೆ ಹೋಗಕ್ಕೆ ಬೇಕಾಗಿರುವಂತ ಇದೆ. ನಾವು ಮೋಕ್ಷಕ್ಕೆ ಹೋಗೋದು, ಮೈಸೂರಿಗೆ ಹೋಗೋದು ಅಂತ ಹೇಳ್ತಾ ಇದ್ರೆ, ನಾವು ಹೋಗ್ಬಿಟ್ಟು ಪೆಟ್ರೋಲ್ ಬಂಕ್ ಅಲ್ಲಿ ಸ್ವಲ್ಪ ಗಾಳಿಗೆ ಟೈರ್ಗೆ ಇದನ್ನ ಹಾಕಪ್ಪ, ಗಾಳಿ ಹಾಕು ಅಂತೀವಿ. ಗಾಳಿ ಹಾಕು ಅಂದ್ರೆ ಅದಕ್ಕೆ ಎಷ್ಟು 33 ಇಡ್ಬೇಕಾ 36 ಇಡ್ಬೇಕಾ ಅಂತ ಅವ್ನು ಕೇಳ್ತಾನೆ, ಪ್ರೆಷರ್ ಅದೆಲ್ಲ ಅದನ್ನು ಹೇಳ್ಬೇಕು. ಸೊ ನಾವು ಹೋಗ್ತಾ ಇರೋದು ಮೈಸೂರಿಗೆ, ಗಾಳಿದು ಯಾಕೆ ಯೋಚನೆ ಮಾಡ್ತಾ ಇದ್ವಿ, ಟೈರ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ ಕಂಡೀಷನ್ ಫಿಟ್ ಆಗಿರ್ಬೇಕು. ಸೊ ತುಂಬಾ ಲಾಂಗ್ ಜರ್ನಿ ಎಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಸರ್ವಿಸ್ ಮಾಡಿಸಿದೀವ, ಗಾಡಿನಲ್ಲಿ ವೈಪರ್ ಎಲ್ಲ ವರ್ಕ್ ಆಗ್ತಾ ಇದೆಯಾ, ಹೆಡ್ ಲೈಟ್ ವರ್ಕ್ ಆಗ್ತಾ ಇದೆಯಾ, ಆಮೇಲೆ ರೇಡಿಯೇಟರ್ ಅಲ್ಲಿ ನೀರಿದೆಯಾ, ಎಲ್ಲದ್ರೊಳಗೂ ಬೇಕಾಗಿರೋಷ್ಟು ಇಂಜಿನ್ ಆಯಿಲ್ ಎಲ್ಲದು ಇದೆಯಾ, ಎಲ್ಲ ಸರ್ವಿಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ನಾವು ಹೋಗೋದು ಯಾವುದೋ 1 ವಾರ ಟ್ರಿಪ್ ಹೋಗ್ತಾ ಇದೀವಿ, ಇದೆಲ್ಲ ಯಾಕೆ ಮಾಡ್ಬೇಕು ಅಂತಂದ್ರೆ ಇದೆಲ್ಲ ಆ ಫಿಟ್ನೆಸ್. ನಾನು ಹೋಗುವಾಗ ಪ್ರಯಾಣದಲ್ಲಿ ಯಾವ್ದು ತೊಂದರೆ ಆಗ್ದಲೇನೆ ನಾನು ಅಲ್ಲಿ ಏನು ಎಂಜಾಯ್ ಮಾಡ್ಬೇಕಂತ ಇದ್ದೀನಿ, ಯಾವುದಕ್ಕೂ ತೊಂದರೆ ಬರದಲ್ಲೇ ಇರಲಿ ಅಂತ. ಅಷ್ಟೇ ಆದ್ರೆ ಆಗತ್ತಾ, ಯಾವ್ಯಾವ ಊರಲ್ಲಿ ಎಲ್ಲಿ ಹೋಟ್ಲ್ ಇದೆ, ಎಲ್ಲಿದೆ, ಎಲ್ಲಿ ಮಲ್ಕೊಳ್ಳೋದ್ ಜಾಗ ಇದೆ, ಎಲ್ಲ ಸೇಫ್ ಆಗಿದೆಯಾ, ರೋಡ್ ಚೆನ್ನಾಗಿದೆಯಾ, ಎಲ್ಲಾದ್ರೂ ಜ್ಞಾನ ಪಡ್ಕೊಂಡು ನಾನು ವೆಹಿಕಲ್ ನ ತಗೊಂಡು ಹೊರಡ್ಬೇಕು. ಆದ್ರೂ ನನಗೊಬ್ಬನ ಕೈಲೇ ಡ್ರೈವ್ ಮಾಡಕ್ ಆಗತ್ತಾ, ಜೊತೆಗೆ ಇನ್ನೊಬ್ರು ಬೇಕಾ ಅಂತ ಅಂದ್ಬಿಟ್ಟು ಇಬ್ರು ಡ್ರೈವ್ ಮಾಡ್ಬೇಕಾ, ಅಥವಾ ನಾನು ಡೈಲಿ 200 ಕಿಲೋಮೀಟರ್ಸ್ 300 ಕಿಲೋಮೀಟರ್ ಮಾತ್ರ ಡ್ರೈವ್ ಮಾಡಿ ರೆಸ್ಟ್ ತಗೊಳ್ಳೋದ, ಈ ತರ ಎಲ್ಲಾ ವಿಚಾರಗಳನ್ನು ಮಾಡೋದಿದೆ ಒಂದು ಜರ್ನಿನಲ್ಲಿ. ಹಾಗೆ ನಮ್ಮ ಮೋಕ್ಷ ಮಾರ್ಗದಲ್ಲೂ ಬೇಕಾದಷ್ಟು ಇದೆ. ಆ ಮೋಕ್ಷ ಮಾರ್ಗದ ಜರ್ನಿಗೆ ಏನೇನ್ ಬೇಕೋ ಅದು 18 ಅಧ್ಯಾಯದಲ್ಲೂ ಹೇಳಿದ.
ಹಾಗಾಗಿ 18 ಅಧ್ಯಾಯದಲ್ಲಿ ಆ ಮೋಕ್ಷ ಮಾರ್ಗಕ್ಕೆ ಒಂದೊಂದು ಅಧ್ಯಾಯದಲ್ಲೂ ಏನೇನ್ ಬೇಕು ಅಂತ ಹೇಳಿರೋದನ್ನ ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಲಕ್ಷಾರ್ಥ. ಮೋಕ್ಷದ ಕಡೆಗೆ ಹೋಗೋದೇ ಲಕ್ಷಾರ್ಥ. ಸೊ ಮೊದಲು ಅರ್ಜುನ ವಿಷಾದ ಯೋಗ ಅಂತಂದ್ರೆ ಅದು ಜನರಲ್ ಆಗಿ ಎಲ್ರಿಗೂ ಇರೋದ್ರಿಂದ ನಮ್ಮ ಜೀವನದಲ್ಲಿ ಪ್ರತಿದಿನಾನು ಯುದ್ಧ, ಪ್ರತಿ ನಿಮಿಷನೂ ಯುದ್ಧ ಆಗ್ತಾನೆ ಇರುತ್ತೆ. ಯಾರ ಜೊತೆ ಯುದ್ಧ ಮಾಡದೆ ಹೋದ್ರು ಮನಸ್ಸಿನೊಳಗಡೆ ಇದು ಸರಿನಾ, ಇತ್ತಪ್ಪ, ಹೀಗ್ ಮಾಡ್ಲಾ, ಹಾಗ್ ಮಾಡ್ಲಾ, ಆ ಡಿಸಿಷನ್ ಮಾಡದಲ್ಲೇ ಅವತ್ತೆಲ್ಲ ಕೆಲಸ ಮಾಡಕ್ಕೆ ಆಗಲ್ಲ. ನೀವು ಹೀಗ್ ಮಾಡ್ಲಾ, ಹಾಗ್ ಮಾಡ್ಲಾ ಅಂತ ಈಗ ಮಾಡು, ಹಾಗ್ ಮಾಡು ಅಂದ್ರೆ ಮಾತ್ರ ಕೆಲಸ ಮುಂದೆ ಹೋಗುತ್ತೆ. ಕುಂಬಳಕಾಯಿ ಹುಳಿ ಮಾಡ್ಲಾ, ಹುರುಳಿಕಾಯಿ ಹುಳಿ ಮಾಡ್ಲಾ ಅಂತಂದು ಯಾರೋ ಡಿಸಿಷನ್ ಹೇಳ್ದಲ್ಲಿ ನಾನು ಮಾಡದಲ್ಲೇ ಇದ್ರೆ ಹುಳಿನೂ ಆಗಲ್ಲ, ಮಧ್ಯಾಹ್ನದ ಊಟದ ಹೊತ್ತು ಬಂದು ಹೋಗುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಅಲ್ಲಲ್ಲೇ ಒಂದು ಡಿಸಿಷನ್ ಹೇಳ್ಬೇಕಾಗತ್ತೆ. ಆ ಡಿಸಿಷನ್ ಮಾಡ್ಬೇಕಾದ್ರೆ ದಿನನಿತ್ಯದ ವ್ಯವಹಾರಿಕ ಜ್ಞಾನದಲ್ಲಿ ನಮ್ಗೆಲ್ಲ ಡಿಸಿಷನ್ ಮಾಡೋದನ್ನ ಕಾಲೇಜು, ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಲ್ಲಿ ಅಕ್ಕಪಕ್ಕದಿಂದ, ನೆರೆ ಹೊರೆಯಿಂದ, ಸಮಾಜದಿಂದ ಕಲ್ತ್ಕೊಂಡಿದ್ದೀವಿ. ಆದ್ರೆ ಮೋಕ್ಷದ ಬಗ್ಗೆ ಅಲ್ಲಲ್ಲೇ ಬರ್ತಾ ಇರುವಂತ ಸಂದಿಗ್ಧಗಳನ್ನ ನಾವು ಎದುರಿಸ್ಬೇಕಾದ್ರೆ ಯಾರು ಹೇಳ್ಕೊಟ್ಟಿದ್ದಾರೆ? ಯಾರು ಹೇಳ್ಕೊಟ್ಟಿಲ್ಲ. ಹಾಗಾಗಿ ಅದೆಲ್ಲ ಅದು ಇಲ್ಲಿ ವಿಚಾರಗಳನ್ನು ಹೇಳಿ ಈ ಸನ್ನಿವೇಶಗಳಲ್ಲಿ ಈ ತರ ಮಾಡ್ಬೇಕಾಗತ್ತೆ, ಈ ತರ ಮನಸ್ಥಿತಿನ ತಯಾರಿ ಮಾಡ್ಕೋಬೇಕು, ಈ ತರ ದೇಹ ಸ್ಥಿತಿನ ತಯಾರಿ ಮಾಡ್ಕೋಬೇಕು, ಈ ತರದ ದಾರಿನಲ್ಲಿ ಹೋಗ್ಬೇಕು, ಹೀಗೆಲ್ಲ ದಾರಿನಲ್ಲಿ ಅಡ್ಡಾತಂಡಿ ಅಡೆತಡೆ ಬರುತ್ತೆ ಅಂತೆಲ್ಲ ಹೇಳಿ ಅದಕ್ಕೆಲ್ಲ ನಿವಾರಣೋಪಾಯಗಳನ್ನೆಲ್ಲ ಹೇಳಿ ನಮ್ಮನ್ನ ಮೋಕ್ಷದ ದಾರಿ ಕರ್ಕೊಂಡು ಹೋಗಿ ಮೋಕ್ಷ ಮುಟ್ಸೋದಕ್ಕೆ ಇರುವಂತದ್ದು ಮೋಕ್ಷದ ಶಾಸ್ತ್ರ. ಭಗವದ್ಗೀತೆ ಅಂದ್ರೆ ಮೋಕ್ಷದ ಶಾಸ್ತ್ರ ಅಂತ, ಮೋಕ್ಷ ಹೇಳ್ಕೊಡುವಂತ ಶಾಸ್ತ್ರ. ಸೊ ಆ ದೃಷ್ಟಿನಲ್ಲಿ ಓದ್ಬೇಕು. ಅದು ಬಿಟ್ಟು ನಾವು ಯಾವ್ದೋ ಕಥೆ, ಕುರುಕ್ಷೇತ್ರದಲ್ಲಿ ನಡೆದಿದ್ದು, ಅರ್ಜುನನ್ಗೇನೋ ಕೃಷ್ಣ ಹೇಳ್ತಾನೆ, ಅವನ್ ಹಾಗೆ ಹೀಗೆ, ಅವನಿಗೆ ಹೇಳ್ತಾ ಇದ್ದಾನೆ, ನನಗೇನು ಸಂಬಂಧಪಟ್ಟಿದ್ದಲ್ಲ, ಅದೊಂದು ಕಥೆ ತರ ತಿಳ್ಕೊಂಡ್ರೆ ಸಾಕು ಅಂತಂದ್ರೆ ಅದರಿಂದ ನಮ್ಗೆ ಏನು ಉಪಯೋಗ ಆಗಲ್ಲ. ಏನು ಉಪಯೋಗ ಆಗತ್ತೆ? ಏನು ಉಪಯೋಗ ಆಗಲ್ಲ. ಸೊ ನನಗೆ ದೇಹಕ್ಕೆ ಶಕ್ತಿ ಬರ್ಬೇಕಾದ್ರೆ ಸತ್ವಯುತವಾದ ಊಟ ಮಾಡಬೇಕು. ಊಟ ಮಾಡಿದೆ, ಅಲ್ಲಿ ಅಡಿಗೆ ಮನಗಿದೆ, ನಾನು ಊಟ ಮಾಡ್ಲಿಲ್ಲ ನಂಗೆ ಶಕ್ತಿ ಬರಲ್ಲ. ಅಥವಾ ಬೇರೆಯವ್ರು ಯಾರೋ ಊಟ ಮಾಡಿದ್ರೆ ನಂಗೆ ಶಕ್ತಿ ಏನ್ ಬರಲ್ಲ. ನಾನೇ ಊಟ ಮಾಡಬೇಕು. ಅದು ನನಗೆ ಯಾವ್ದು ಒಳ್ಳೇದು, ತಿನ್ನೋದಕ್ಕೆ ಕೆಟ್ಟದ್ದು ಅನ್ನೋದು ಗೊತ್ತಿರಬೇಕು. ನಮ್ಮ ಆರೋಗ್ಯ ಸ್ಥಿತಿನಲ್ಲಿ ಮನೆಯಲ್ಲಿ ಎಳೆ ಮಗುವಿಂದ ಹಿಡಿದು 60 ವರ್ಷ 70 ವರ್ಷ 80 ವರ್ಷದವರು ಒಂದೇ ಮನೆಯಲ್ಲಿದ್ರೆ ಎಲ್ರೂ ಒಂದೇ ಅಡಿಗೆನ ಮಾಡಿದ್ರು ಅವ್ರವ್ರಿಗೆ ಬೇಕಾಗೋದನ್ನ ಮಾತ್ರ ತಿನ್ಬೋದು. 4-5 ತರ ಅಡಿಗೆ ಮಾಡಿದ್ರೆ 4-5 ತರ ಅಡಿಗೆ ಎಲ್ರೂ ತಿನ್ನಕ್ಕಾಗಲ್ಲ. ಒಬ್ರು 1-2 ಅಡಿಗೆನ ತಿನ್ಬೋದು. ಸೊ ಹಾಗೆ ಅವ್ರವ್ರಿಗೆ ಅನುಕೂಲ ಆಗಿ ಅವ್ರವ್ರ ಆರೋಗ್ಯಕ್ಕೆ ಸೂಟ ಆಗುವಂಥದ್ದನ್ನು ತಿನ್ನೋ ಹಾಗೆ ಇಲ್ಲಿ ಕೂಡ ಅದನ್ನೆಲ್ಲದನ್ನು ಹೇಳಿದ. ಕರ್ಮಯೋಗ, ಉಪಾಸನಾ ಯೋಗ ಮತ್ತೆ ಜ್ಞಾನ ಯೋಗ, ಈ ಮೂರನ್ನು ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ಹೋಗ್ಬೇಕು. 2ನೇ ಅಧ್ಯಾಯ ಅಂತನ್ನೋದು ಸಾಮಾನ್ಯ ಇದೊಂದು ಹಿಂದಿನ ಕಾಲದಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ. ಹಿಂದಿನ ಕಾಲದಲ್ಲಿ ಡೆಲ್ಲಿಯಿಂದ ನ್ಯೂಸ್ ಬರ್ತಾ ಇತ್ತು. ಕನ್ನಡ ನ್ಯೂಸೇ ತಗೊಂಡ್ರೆ ಕನ್ನಡ ನ್ಯೂಸ್ ಅಲ್ಲಿ 15 ನಿಮಿಷದ ನ್ಯೂಸ್ ಅಲ್ಲಿ ಮೊದಲೇ ಹೇಳ್ತಾ ಇದ್ರು, ಈಗ ಓದುತ್ತಿರುವವರು ಕನ್ನಡ ವಾರ್ತಾ ಪ್ರಸಾದ, ಈಗ ಓದುತ್ತಾ ಇರೋರು ಇಂಥವ್ರು ಅಂತ ಹೇಳ್ಬಿಟ್ಟು ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು ಅಂತ ಹೇಳು. ಆ ವಾರ್ತೆಗಳ ಮುಖ್ಯಾಂಶಗಳಲ್ಲಿ ಮೊದಲು ಪೊಲಿಟಿಕಲ್ಲು, ಆಮೇಲೆ ಎಕನಾಮಿಕ್ಸ್, ಆಮೇಲೆ ಯಾವ್ದಾದ್ರು ಫಾರಿನ್ ವಿಸಿಟರ್ಸ್ ಅದು ಇದು ಇದ್ರೆ, ಆಮೇಲೆ ಇದಿದ್ರೆ ಬಿಸ್ನೆಸ್ ರಿಲೇಟೆಡ್ ಆಗಿ ಮಾತಾಡೋದು 1-4-5 ಸೆಂಟೆನ್ಸ್, ಆಮೇಲೆ ಸ್ಪೋರ್ಟ್ಸ್, ಆಮೇಲೆ ಯಾರು ಏನಾರು ಅಚೀವ್ ಮಾಡಿದ್ರೆ ಅಥವಾ ಯಾರು ಸತ್ತೋಗಿದ್ರೆ ಮಾಡಿದ್ರೆ ಆ ತರ ವಾರ್ತೆನ ವಿಂಗಡಣೆ ಮಾಡಿ ಅವರು ಮೊದಲು ವಾರ್ತೆಯ ಮುಖ್ಯಾಂಶ ಹೇಳೋರು. ಎಲ್ಲ ಒಂದೊಂದು ಸೆಂಟೆನ್ಸ್ನ ಅದ್ರಲ್ಲಿ ಮುಖ್ಯವಾಗಿರೋ ಸೆಂಟೆನ್ಸ್ ನ ತಗೊಂಡು ಹೇಳಿರೋದು. ಮೊದಲು ವಾರ್ತೆಗಳ ಮುಖ್ಯಾಂಶಗಳು ಅಂತ. ಆಮೇಲೆ ನೆಕ್ಸ್ಟ್ ವಾರ್ತೆಗಳ ವಿವರ ಅಂತ ಹೇಳೋರು. ಮೊದಲು ಒಂದೊಂದು ಸೆಂಟೆನ್ಸ್ ಅಲ್ಲಿ ಹೇಳಿದ್ದನ್ನ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಓದೋರು. ಅದಾದ್ಮೇಲೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಅಂತ ಹೇಳೋರು. ಸೊ ಅಲ್ಲಿಗೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಅಂದ್ರೆ ತಿರ್ಗಾ ಮೊದಲು ಹೇಳಿದ್ದೇ ಸೆಂಟೆನ್ಸ್ ನ ಹೇಳ್ದಲೇ ಇದ್ರೂ ಅದೇ ಮುಖ್ಯಾಂಶನ ಬೇರೆ ಬೇರೆ ಸೆಂಟೆನ್ಸ್ ಅಲ್ಲಿ ಹೇಳಿ ಮುಕ್ತಾಯ ಆಗುವಾಗ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಅಂತ ಹೇಳ. ಇದು ವಾರ್ತಾ ಪ್ರಸಾರದವರು ಈಗ ಕಲ್ತ್ಕೊಂಡು ಇರೋವಂಥದ್ದು ವಿಚಾರ, ಈಗ ತಿಳ್ಕೊಂಡು. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅದರ ಮುಂಚೆನೆ ಈ ತರ 5,500 ವರ್ಷ ಹಿಂದೆ ಈ ತರ ಹೇಳ್ಬೇಕು ಅಂತಂದ್ಬಿಟ್ಟು ಇಲ್ಲೂ ಭಗವದ್ಗೀತೆಯ ಮುಖ್ಯಾಂಶಗಳು, ಭಗವದ್ಗೀತೆಯ ವಿವರ,
ಕೊನೆಯಲ್ಲಿ ಮತ್ತೊಮ್ಮೆ ಭಗವದ್ಗೀತೆಯ ಮುಖ್ಯಾಂಶಗಳು ಅನ್ನೋ ತರ ಇವೆ. 2ನೇ ಅಧ್ಯಾಯ ಹಾಗೆ ವಾರ್ತೆಗಳ ಮುಖ್ಯಾಂಶಗಳು ಅನ್ನೋ ಹಾಗೆ ಗೀತೆಯ ಮುಖ್ಯಾಂಶಗಳು ಇಲ್ಲಿದೆ. ಭಗವದ್ಗೀತೆಯಲ್ಲಿ ಏನೆಲ್ಲ ಮುಖ್ಯ ಅಂಶಗಳಿದೆ ಅದನ್ನ ಅಲ್ಲಲ್ಲೇ ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಮೊದಲನೇ ಅಧ್ಯಾಯ ವಿಷಾದ ಯೋಗ. ಅಲ್ಲಿ ಇನ್ನೂ ಏನು ಭಗವದ್ಗೀತೆ ಶುರುವಾಗಿಲ್ಲ. ಕೃಷ್ಣ ಶುರು ಮಾಡೋದನ್ನೇ 2ನೇ ಅಧ್ಯಾಯದಲ್ಲಿ. ಅದರೊಳಗೂ ಮೊದಲು 1-2 ಶ್ಲೋಕ ಹೇಳಿದ್ರು 11ನೇ ಅಧ್ಯಾಯದಿಂದ ಮಾತ್ರ ಅವನು ಕರೆಕ್ಟ್ ಆಗಿ ಭಗವದ್ಗೀತೆ ಹೇಳೋದಕ್ಕೆ 11ನೇ ಶ್ಲೋಕದಿಂದ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಹೇಳಕ್ ಶುರು ಮಾಡ್ತಾನೆ. ಸೊ ಹಾಗಾಗಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಬೇಕು ಅಂತ ಇದ್ದೀನಿ ಅದನ್ನ ಗೀತೆಯ ಮುಖ್ಯಾಂಶಗಳ ರೂಪದಲ್ಲಿ ಹೇಳಿದಾನೆ 2ನೇ ಅಧ್ಯಾಯದಲ್ಲಿ. ಹಾಗಾಗಿ ಅದಕ್ಕೆ ಇದು 72 ಶ್ಲೋಕ ಆಗ್ಬಿಟ್ಟಿದೆ. ಸೊ ಆಮೇಲೆ ಇಲ್ಲಿಂದ ಇನ್ನು ಉಳಿದಿರೋದು 2ನೇ ಅಧ್ಯಾಯ ಆಯ್ತಲ್ಲ, ಆಮೇಲೆ 3ನೇ ಅಧ್ಯಾಯದಿಂದ 17ನೇ ಅಧ್ಯಾಯ ತನಕ ಉಳಿದಿರೋ ಎಲ್ಲಾ ಅಧ್ಯಾಯದಲ್ಲೂ ಈ ಮುಖ್ಯಾಂಶಗಳ ವಿವರ ಒಂದೊಂದನ್ನು ಡೀಟೈಲ್ ಆಗಿ ಹೇಳ್ತಾ ಹೋಗ್ತಾನೆ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ತಿರ್ಗಾ ಈ ಮೊದಲಿಂದ 1ನೇ ಅಧ್ಯಾಯದಿಂದ 17ನೇ ಅಧ್ಯಾಯ ತನಕ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ ಅದನ್ನ ಇನ್ನೊಂದ್ಸಲ ಬೇರೆ ರೀತಿಯಲ್ಲಿ ಮುಖ್ಯಾಂಶಗಳ ರೂಪದಲ್ಲಿ ಹೇಳಿರುವಂಥದ್ದು ಮೋಕ್ಷ ಸನ್ಯಾಸ ಯೋಗ. ಅದು 82 ಶ್ಲೋಕ ಆಗಿದೆ. ಹಾಗಾಗಿ ಅದು 82 ಶ್ಲೋಕ, ಅದು ಹೈಯೆಸ್ಟ್. ಇದು 72 ಶ್ಲೋಕ, ಇದು ಸೆಕೆಂಡ್ ಹೈಯೆಸ್ಟ್. ಸೊ ಇವೆರಡು ಅಧ್ಯಾಯನು ತುಂಬಾ ದೊಡ್ಡದಾದ ಅಧ್ಯಾಯ. ಅದು ಮೊದಲಿನಲ್ಲಿ ವಾರ್ತೆಗಳ ಮುಖ್ಯಾಂಶಗಳು, ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಈ ತರ 18ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಇದೆ. ಬಟ್ 2ನೇ ಅಧ್ಯಾಯದಲ್ಲಿ ಇರೋದನ್ನೇ ಡೂಪ್ಲಿಕೇಟ್ ಆಗಿ ಅಲ್ಲೇ ಹೇಳೋದು, ಅದು ಯಾರು ಓದ್ತಾ ಇರಲಿಲ್ಲ. ಅದನ್ನ 2ನೇ ಅಧ್ಯಾಯದಲ್ಲಿ ಇರೋದನ್ನೇ ಬೇರೆ ತರ ಮುಖ್ಯಾಂಶಗಳನ್ನು ಹೇಳಿದ್ರು ಕೊನೆಯ ಅಧ್ಯಾಯದಲ್ಲಿ ಇನ್ನೂ ತುಂಬಾ ಎಫೆಕ್ಟಿವ್ ಆಗಿ ಬೇರೆ ಬೇರೆ ಆಂಗಲ್ ನಲ್ಲಿ ಮೊದಲು ಹೇಳಿರೋ ವಿಚಾರಗಳನ್ನೇ ಬೇರೆ ಬೇರೆ ಒಂದು ದೃಷ್ಟಿಕೋನಗಳಲ್ಲಿ ಮನಸ್ಸು ಮುಟ್ಟೋದಕ್ಕೆ ಬೇಕಾಗೋ ತರ ಕೊನೆಗೆ ಹೇಳಿ ಅದನ್ನು ಮುಕ್ತಾಯ ಮಾಡಿದನು. ಇನ್ನು ಉಳಿದಿರೋದು 3ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೂ ಪ್ರತಿಯೊಂದು ಒಂದೊಂದು ವಿಚಾರಗಳನ್ನ ಒಂದೊಂದು ಏನ್ ವಿಚಾರ ಹೇಳಿದಾನೆ ಅದನ್ನ ಎಕ್ಸ್ಪ್ಲೈನ್ ಸ್ವಲ್ಪ ಡೀಟೈಲ್ ಆಗಿ ಆಯಾ ಅಧ್ಯಾಯಗಳಲ್ಲಿ ಹೇಳ್ಕೊಂಡು ಹೋಗಿದ್ದಾನೆ. ಸೊ ಇದು ಭಗವದ್ಗೀತೆಯ ಟೋಟಲಿ ಇದು ಪ್ರಥಮ ಷಟ್ಕ ಕರ್ಮಯೋಗ, ದ್ವಿತೀಯ ಷಟ್ಕ ಉಪಾಸನಾ ಯೋಗ, ತೃತೀಯ ಷಟ್ಕ ಜ್ಞಾನಯೋಗ. ಬಾಡಿ ಮೊದಲನೇದು ಕರ್ಮಯೋಗ ಅಂತಂದ್ರೆ ಬಾಡಿ, ಮೈಂಡ್, ಇಂಟೆಲೆಕ್ಟ್. ಮೈಂಡ್ ಅನ್ನ ಕಂಟ್ರೋಲಿಗೆ ತರೋದಕ್ಕೆ ಬೇಕಾಗುವಂತ ಎಲ್ಲಾ ವಿಚಾರಗಳನ್ನು 2ನೇ 6 ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದನ್ನು ಉಪಾಸನಾ ಯೋಗ ಅಂತ. 3ನೇ ಅಧ್ಯಾಯದಲ್ಲಿ ಜ್ಞಾನ ಏನು ಬೇಕು ನನಗೆ, ಅದು ನಾನು ಅದನ್ನ ಜ್ಞಾನನ ಹೇಗೆ ಅಳವಡಿಸ್ಕೋಬೇಕು, ಜ್ಞಾನ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಮೋಕ್ಷಕ್ಕೆ ಬೇಕಾಗಿರೋ ಜ್ಞಾನ. ಇಲ್ಲಿ ಯಾವ್ದೋ ದುಡ್ಡು ಸಂಪಾದನೆ ಮಾಡೋದು ಅಥವಾ ಅವ್ರ ರಿಲೇಶನ್ಶಿಪ್ ಇವ್ರ ರಿಲೇಶನ್ಶಿಪ್ ನ ಚೆನ್ನಾಗಿ ಇಟ್ಕೋಬೇಕು, ಆತರ ಬಿಸ್ನೆಸ್ ರಿಲೇಶನ್, ಆ ತರದ್ದು ಯಾವ್ದು ಜ್ಞಾನ ಇಲ್ಲ ಇಲ್ಲಿ. ಇಲ್ಲಿ ಮೋಕ್ಷಕ್ಕೆ ಬೇಕಾಗುವಂತ ತಯಾರಿಗಳನ್ನ ಹೇಳಿರೋಂತ ವಿಚಾರ. ಸೊ ಹಾಗಾಗಿ 2ನೇ ಅಧ್ಯಾಯಕ್ಕೆ ನಾವು ಬಂದಿದೀವಿ. 2ನೇ ಅಧ್ಯಾಯದಕ್ಕೆ ಹೆಸರೇ ಸಾಂಖ್ಯ ಯೋಗ ಅಂತ, ಅದಕ್ಕೆ ಜ್ಞಾನಯೋಗ ಅಂತಾನೂ ಹೇಳ್ತಾರೆ. 2ನೇ ಅಧ್ಯಾಯದನ್ನ ನಮ್ಮ ಅನುಕೂಲಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನ್ ಟಾಪಿಕ್ ಹೇಳಿದಾನೆ ಅಂದ್ರೆ 4 ಟಾಪಿಕ್ ಹೇಳಿದಾನೆ. ಈ 4 ಟಾಪಿಕ್ ಅಲ್ಲಿ ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಅರ್ಜುನ ಮೊದಲು 1ನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಆಗಿದ್ರೆ, ಇಲ್ಲಿ 1ನೇ ಶ್ಲೋಕದಿಂದ 10ನೇ ಶ್ಲೋಕದ ತನಕ 2ನೇ ಅಧ್ಯಾಯದಲ್ಲಿ ಅರ್ಜುನ ಶರಣಾಗತಿಗೆ ಬಂದಿರ್ತಾನೆ. ಸೊ ಅರ್ಜುನ ಶರಣಾಗತಿ ಆಗ್ತಾನೆ. ಯಾರಿಗೆ? ಕೃಷ್ಣನಿಗೆ ಶರಣಾಗತಿ ಆಗ್ತಾನೆ. ಆಮೇಲೆ 11ನೇ ಶ್ಲೋಕದಿಂದ 38ನೇ ಶ್ಲೋಕದ ತನಕ ಕೃಷ್ಣ ಬ್ರೀಫ್ ಆಗಿ ಸಾಂಖ್ಯ ಯೋಗ ಅಂತ ಏನ್ ಹೇಳ್ತಾ ಇದೆ, ಈ ಒಂದು ಚಾಪ್ಟರ್ಗೆ ಹೆಸರಿಗೆ ಸೂಕ್ತವಾಗಿ ಆ ವಿಚಾರಗಳನ್ನ, ಸಾಂಖ್ಯ ಅಂದ್ರೆ ಆ ಜ್ಞಾನ ಯೋಗನ ತುಂಬಾ ಡೀಟೈಲ್ ಆಗಿ ಹೇಳಿದಾನೆ. ಏನ್ ಹೇಳಿದಾನೆ? 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಒಂದೇ ಟಾಪಿಕ್ ನ ಡಿಸ್ಕಸ್ ಮಾಡಿದಾನೆ. ಆ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಆತ್ಮ ಅನಾತ್ಮ ವಿವೇಕ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ಇದ್ರ ಬಗ್ಗೆ ವಿವೇಕ ತಿಳ್ಕೊಳ್ಳೋದು ಹೇಗೆ. ಯಾಕೆ ಅಂತಂದ್ರೆ ಇದು ತಿಳ್ಕೊಳ್ಳೋದಲ್ಲೇನೆ ನಾವು ಯಾವ ಮೋಕ್ಷ ಶಾಸ್ತ್ರನೂ ತಿಳ್ಕೊಳಕ್ಕಾಗಲ್ಲ. ಅಲ್ಲಿಗೆ ಅದನ್ನ ಹೇಳಿದ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ
ಸಾಂಖ್ಯಯೋಗ ಅಥವಾ ಜ್ಞಾನಯೋಗದ ಇಂಪಾರ್ಟೆಂಟ್ ಶ್ಲೋಕಗಳು. ಅಲ್ಲಿಂದ 39ನೇ ಶ್ಲೋಕದಿಂದ 53ನೇ ಶ್ಲೋಕದ ತನಕನೂ ಯಾವ ಟಾಪಿಕ್ ನ ಡಿಸ್ಕಸ್ ಮಾಡಿದ್ದಾನೆ ಅಂದ್ರೆ ಕರ್ಮಯೋಗದ ಬಗ್ಗೆ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ದಾನೆ. 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗ ಅಂದ್ರೆ ಏನು, ಕರ್ಮಯೋಗದ ಏನೇನಿದೆ ಅದರೊಳಗಡೆ ಅಂತ ಸ್ವಲ್ಪ ಇದು ಮುಖ್ಯಾಂಶಗಳು. ಮುಂದೆ ಡೀಟೈಲ್ ಆಗಿ ಮುಂದೆ 3ನೇ ಅಧ್ಯಾಯನೇ ಕರ್ಮಯೋಗ ಅಂತ ಬರುತ್ತೆ. ಸೊ 4ನೇ ಟಾಪಿಕ್ ಏನಪ್ಪಾ ಅಂತಂದ್ರೆ, ನೀವು ಸಾಂಖ್ಯ ಮತ್ತು ಕರ್ಮ ಎರಡನ್ನು ಮಾಡಿದ್ರೆ ನಿಮ್ಮ ಮನಸ್ಥಿತಿ ಎಲ್ಲಿಗೆ ತಲುಪತ್ತೆ, ನೀವು ಯಾವ ಮನಸ್ಥಿತಿನ ಹೊಂದುತ್ತೀರಾ, ಈ ಮನಸ್ಥಿತಿಯಿಂದ ನೀವು ಮೋಕ್ಷಕ್ಕೆ ಹೋಗಕ್ ಆಗುತ್ತಾ ಅಂತನ್ನೋದು 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಆ ಮನಸ್ಥಿತಿಗಳನ್ನೆಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಿದನು. ಅದಕ್ಕೆ ಸ್ಥಿರ ಪ್ರಜ್ಞ ಮನಸ್ಥಿತಿ, ಸ್ಥಿತ ಪ್ರಜ್ಞ ಆಗೋದು, ಸ್ಥಿರ ಪ್ರಜ್ಞ ಆಗೋದು ಅಂತ ಹೇಳ್ತಾರೆ. ಆ ಸ್ಥಿತ ಪ್ರಜ್ಞಾ ಅಂದ್ರೆ ಏನು, ಸ್ಥಿರ ಪ್ರಜ್ಞಾ ಅಂದ್ರೆ ಏನು, ಅವನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಟೋಟಲಿ ಜ್ಞಾನಿ ಆಗ್ಬಿಟ್ರೆ ಆ ಮನಸ್ಥಿತಿ ಸ್ಥಿರ ಪ್ರಜ್ಞವಾಗಿರುತ್ತೆ, ಸ್ಥಿತ ಪ್ರಜ್ಞವಾಗಿರುತ್ತೆ. ನಮ್ಮ ಮನಸ್ಥಿತಿ ಬೆಳಗ್ಗೆ 11 ಗಂಟೆಗೆ ಒಂದೊಂದರ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಮನಸ್ಥಿತಿ ಒಂದೇ ತರ ಇರೋದಿಲ್ಲ. ಬೇಕಾದವ್ರು ಬಂದ್ರೆ ಒಂಥರ, ಬೆಳೆದಲೇ ಇದ್ದವ್ರು ಬಂದ್ರೆ ಒಂಥರ, ನನಗಾಗೋ ತರದ್ ಬಂದ್ರೆ ಒಂಥರ, ಆಗ್ದಲೇ ಇರೋ ತರ ಬಂದ್ರೆ ಒಂಥರ, ಈ ತರ ಮನಸ್ಸು ಸುಮ್ಮನೆ ಹೊಯ್ದಾಡ್ತಾ ಇರುತ್ತೆ. ಈ ಹೊಯ್ದಾಟಗಳಿಂದ ಹೊರಗೆ ಬರಬೇಕಾದ್ರೆ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಸ್ಥಿತ ಪ್ರಜ್ಞತೆ ಇರುತ್ತೆ. ಯಾವ ಉದ್ವೇಗನೂ ಇಲ್ದಲೇನೆ ಇದೇ ಪ್ರಪಂಚದಲ್ಲಿ ಯಾವ ಉದ್ವೇಗ ಅಥವಾ ಮನಸ್ಸಿನ ಎಮೋಷನ್ಸ್ ನ ಅಷ್ಟೊಂದು ನಮ್ಮನ್ನ ಈ ಕಡೆ ಆ ಕಡೆ ಮಾಡದಲ್ಲೇನೆ ನಾವು ಜೀವನನ ಸರಿಯಾಗಿ ಮಾಡಿಕೊಂಡು ಮೋಕ್ಷದ ಕಡೆಗೆ ಹೋಗೋದಕ್ಕೆ ಆಗುವಂತ ವಿಚಾರನ 54ರಿಂದ 72ನೇ ಶ್ಲೋಕದ ತನಕ ಸ್ಥಿರ ಪ್ರಜ್ಞಾ ಲಕ್ಷಣಗಳು, ಸ್ಥಿರ ಪ್ರಜ್ಞಾ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಸೊ ನಾವು ಆಲ್ರೆಡಿ ಮೊದಲನೇ 10 ಶ್ಲೋಕಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವಿಚಾರ ಮಾಡಿದ್ವು. ಲಾಸ್ಟ್ ಕ್ಲಾಸ್ ಅಲ್ಲಿ ವಿಚಾರ ಮಾಡಿದ ಮೇಲೆ ಈಗ ನಾವು ತಿರ್ಗಾ 2ನೇ ಟಾಪಿಕ್ ಅಂದ್ರೆ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಇರುವಂತ ಜ್ಞಾನಯೋಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಜ್ಞಾನಯೋಗ ಅಂದ್ರೂ ಒಂದೇ, ಸಾಂಖ್ಯ ಯೋಗ ಅಂದ್ರೂ ಒಂದೇ. ಜ್ಞಾನಯೋಗ ಅಂತ ಮುಂದೆ ಒಂದು ಟಾಪಿಕ್ ಬೇರೆ ಬರುತ್ತೆ. ಹಾಗಾಗಿ ಇದು ಸಾಂಖ್ಯ ಅಂತಂದ್ರೆ ಜ್ಞಾನ ಅಂತಂದ್ರೆ ಅಷ್ಟೊಂದು ವ್ಯತ್ಯಾಸ ಇಲ್ಲ, ಅಷ್ಟೊಂದು ಡೀಟೇಲ್ ನಾವು ಮತ್ತೆ ಅದರದ್ದು ತುಂಬಾ ಸೂಕ್ಷ್ಮವಾಗಿ ಹೋಗೋದಕ್ಕೆ ಬೇರೆ ಕ್ಲಾಸ್ ಇರುತ್ತೆ. ಅಂದ್ರೆ ಬರೀ ಪಂಡಿತರಿಗೆ ಹೇಳುವಂತ ಕ್ಲಾಸು, ಸಂಸ್ಕೃತ ಚೆನ್ನಾಗಿ ಗೊತ್ತಿರೋರು ಅಂತವ್ರು ಇಂಥವ್ರಿಗೆ ನಮಗೆ ಅದು ಬೇಕಿಲ್ಲ. ನಮ್ಗೆ ಇದ್ರೊಳಗೆ ಏನ್ ತಿಳ್ಕೊಬೇಕು ಅದನ್ನ ತಿಳ್ಕೊಂಡು ಹೋದ್ರಾಯ್ತು. ಸೊ ಸಾಂಖ್ಯ ಯೋಗ ಇದರಲ್ಲಿ ನಾವು ಏನ್ನ ನೋಡ್ಬೇಕು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಇದಕ್ ಮುಂಚೆನೆ ನಮಗೆ ಏನೆಲ್ಲ ಆಗಿತ್ತು, ಅರ್ಜುನನಿಗೆ ವಿಷಾದ ಆಗಿತ್ತು. ಅರ್ಜುನನಿಗೆ ವಿಷಾದ ಅಂತಂದ್ರೆ ಮೊದಲು ಅವನಿಗೆ ರಾಗ, ಶೋಕ, ಮೋಹ. ಅಂದ್ರೆ ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಅಲ್ಲಿರೋ ಅವರ ಯುದ್ಧ ಭೂಮಿನಲ್ಲಿರೋ ನೆಂಟರು, ಇಷ್ಟರು, ಗುರುಗಳು, ಅಜ್ಜ ಎಲ್ಲರನ್ನು ನೋಡಿ ಅವನಿಗೆ ಮೋಹ. ರಾಗ ಅಂತಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದದ್ರಿಂದ ಅವನಿಗೆ ಮನಸ್ಸಿಗೆ ಮೋಹ ಆಯ್ತು. ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಆದ್ಮೇಲೆ ಏನಾಗುತ್ತೆ, ಅವ್ರು ಬಿಟ್ಟಿರೋದು ಹೇಗೆ, ಆತರ ಈ ತರ ಅಂತ ಆಮೇಲೆ ಇಮ್ಯಾಜಿನರಿ ಆಗಿ ನನಗೆ ಅವ್ರು ಹೋಗ್ಬಿಟ್ಟಿದ್ದಾರೆ, ಅವ್ರು ಇಲ್ದಲೇನೆ ಬದುಕೋದು ಹೇಗೆ ಅನ್ನೋದೆಲ್ಲದೂ ಆಗಿ ದುಃಖ ಆಗಕ್ ಶುರು ಆಗುತ್ತೆ. ಮೊದಲು ರಾಗ, ಆಮೇಲೆ ಶೋಕ. ರಾಗ ಶೋಕ ಆದ್ಮೇಲೆ ಮೋಹ ಅಂದ್ರೆ ಭ್ರಾಂತಿ, ಮನಸ್ಸಿಗೆ ಭ್ರಾಂತಿ ಆಗಕ್ ಶುರು ಆಗುತ್ತೆ. ನಾನ್ ಮಾಡ್ತಾ ಇರೋ ಸರಿನಾ, ನಾನ್ ಮಾಡ್ತಾ ಇರೋ ಸರಿ ಅಲ್ವಾ, ಈ ತರದ್ದೆಲ್ಲ ಸನ್ನಿವೇಶಗಳು ನಮಗೆ ಎದುರಾಗುತ್ತೆ. ಕೆಲವು ಸಲ ತಪ್ಪಾಗಿದ್ರು ಸರಿ ಅಂತ ನಾನು ವಾದ ಮಾಡ್ಕೊಂಡು ಗೆಲ್ಲಕ್ ಹೋಗ್ತೀನಿ. ಕೆಲವು ಸಲ ಸರಿಯಾಗಿದ್ರು ಅದ್ ಸರಿ ಇಲ್ಲ ಅಂತ ತಪ್ಪು ಅನ್ಕೊಂಡು ಅಲ್ಲೇನೆ ಮಾಡ್ದಲೇನೋ ಅದಕ್ಕೂ ಹೋಗ್ತೀನಿ. ತಪ್ಪನ ಸರಿ ಅಂತ ಮಾಡಕ್ ಹೋಗ್ತೀನಿ, ಸರಿನ ತಪ್ಪು ಅನ್ಕೊಂಡು ಸುಮ್ನೆ ಕೂತಿರ್ತೀನಿ. ಎರಡರಿಂದನೂ ನನಗೆ ಜೀವನಕ್ಕೆ ತೊಂದರೆ ಆಗುತ್ತೆ. ಸೊ ರಾಗ, ಶೋಕ, ಮೋಹ ಅಂದ್ರೆ ಭ್ರಾಂತಿ. ಏನ್ ಮಾಡ್ಬೇಕು ಅಂತ ಮನಸ್ಸಿಗೆ ಎಷ್ಟೇ ಬುದ್ಧಿವಂತರಾಗಿದ್ದು ನಾವು ಮನಸ್ಸು ಅಲ್ಲಾಡ್ಬಿಟ್ಟು ಸಣ್ಣ ವಿಚಾರನೂ ಯೋಚನೆ ಮಾಡಕ್ ಬರಲ್ಲ. ಆಮೇಲೆ ಯಾರೋ ಹೇಳದಂಗೆ ನೀವೇನ್ ಮಾಡ್ಲಿ ಅಂತ ಹೇಳಿ ಅಂತ ಇನ್ನೊಬ್ರನ್ನ ಕೇಳಿ ಅವ್ರು ಹೇಳ್ದಂಗೆ ಮಾಡಕ್ ಹೋಗ್ತೀವಿ. ನಮ್ಗೆ ಬೇಕಾಷ್ಟು ಬುದ್ಧಿಶಕ್ತಿ ಇದೆ, ನಾವೇ ಬೇರೆಯವ್ರಿಗೆಲ್ಲ ಅಡ್ವೈಸ್ ಮಾಡೋ ಕೆಪಾಸಿಟಿನಲ್ಲೂ ಹೋಗಿರ್ತೀವಿ. ಆದ್ರೆ ರಾಗ ಶೋಕ ನಮ್ಮ ಮನಸ್ಸಿಗೆ ಬಂದಾಗ ಒಂದೊಂದ್ಸಲ ನಾವು ದಡ್ಡರಾಗ್ಬಿಟ್ಟು ನಮ್ಮ ಮನಸ್ಸಿನ ಎಲ್ಲಾ ವಿಚಾರಗಳು, ಜ್ಞಾನ ಎಲ್ಲ ಹೊರಟು ಹೋಗುತ್ತೆ.
ಅದು ಆಗಿದ್ದಾಗ ಆ ತರ ಸ್ಥಿತಿಗೆ ಬಂದು ಅರ್ಜುನ ಯುದ್ಧ ಮಾಡಕ್ ಆಗದಲ್ಲೇನೆ ಕೈಕಾಲೆಲ್ಲ ಬೆವರಿ ತಲೆ ತಿರುಗಿ ಕೆಳಗಡೆ ರಥದಲ್ಲಿ ಕೂತ್ಕೊಂಡು ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಅಂದ್ರೆ ಅಲ್ಲಿ ಕೂತಿರ್ತಾನೆ. ಸೊ ಅಷ್ಟಾದ್ರೆ ಕೂತ್ಕೊಂಡ್ರೆ ಅವನು ಏನು ಕೃಷ್ಣ ಕೂತ್ಬಿಟ್ಟಿದ್ದಾನಲ್ಲ, ನೀರ್ ತಂದು ಕೊಡೋದು ಅದು ಇದು ಮಾಡ್ಕೊಂಡಿಲ್ಲ. ಅವನಿಗೆ ಇನ್ನೂ ಸರಿಯಾದ ಅವನಿಗೆ ಮಾಡಬೇಕು, ಅವನ ಮನಸ್ಥಿತಿ ಇನ್ನು ಸರಿಯಾಗಿ ಅಲ್ಲೋಡದ್ ನಿಂತು ಏನು ಅನ್ನೋದು ಗೊತ್ತಾಗ್ಬೇಕು ಅಂತ ಅವನು ಅರ್ಜುನ ನಾವು ಯುದ್ಧ ಮಾಡಿ ಗೆಲ್ಲೋದ್ರೊಳಗೆ ನಮ್ಗೆ ಶ್ರೇಯಸ್ಸು ಅಂತ ಕೃಷ್ಣನಿಗೆ ಅವನ ಪ್ರಶ್ನೆ ಕೇಳ್ತಾನೆ. ನಾವಾಗ ಪ್ರಶ್ನೆ ಕೇಳೋದು ಅಂತಂದ್ರೆ ನನಗೇನು ಗೊತ್ತಿಲ್ಲಪ್ಪ, ನೀವ್ ಹೇಳ್ದಂಗ್ ಮಾಡ್ತೀನಿ ಅಂತ ನಾವ್ ಯಾರನ್ನಾರು ಕೇಳೋದ್ರಲ್ಲಿ ಏನಾಗುತ್ತೆ, ನನಗೆಲ್ಲ ಈ ಗಳಿಗೆನ ನನಗೆ ಏನು ಗೊತ್ತಾಗ್ತಾ ಇಲ್ಲ, ಅದರಿಂದ ನೀವೇನ್ ಹೇಳ್ತೀರೋ ಹಾಗೆ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನಾವು ಗೊತ್ತಿಲ್ದಲೇನೆ ನಾವು ಶರಣಾಗಿರ್ತೀವಿ ಇನ್ನೊಬ್ರಿಗೆ. ಹಾಗೆ ಅರ್ಜುನನು ಇಲ್ಲಿ ಅಷ್ಟೇ ತಾನೇ ಬುದ್ಧಿವಂತ, ಅಷ್ಟೆಲ್ಲ ಶಕ್ತಿವಂತ ಆಗಿದ್ರು ಆಗಿ ಅರ್ಜುನ ಹೇಳ್ತಾನೆ ನಾವು ಯುದ್ಧ ಮಾಡಿ ಗೆಲ್ಲೋದ್ರಲ್ಲಿ ನಮಗೆ ಶ್ರೇಯಸ್ಸೋ ಅಥವಾ ಗುರು ಹಿರಿಯರು ನಮಗೆ ಕೊಲ್ಲೋದ್ರೊಳಗೆ ಶ್ರೇಯಸ್ಸೋ ಅಥವಾ ಏನು ಅನ್ನೋದು ಗೊತ್ತಾಗ್ದಲೇ ಮನಸ್ಸಿನ ಸಂದಿಗ್ಧತೆ ಇದೆಯಪ್ಪ. ಹಾಗಾಗಿ ಏನಾದ್ರೂ ನನಗೆ ಸ್ವಲ್ಪ ಒಂದು ಬುದ್ಧಿವಾದ ಹೇಳು. ಮನಸ್ಸಿನ ದೌರ್ಬಲ್ಯದಿಂದ ನನ್ನ ಸಹಜ ಸ್ವಭಾವಕ್ಕೆ ಮಂಕು ಬಂದ್ಬಿಟ್ಟಿದೆ. ಹಾಗಾಗಿ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಯಾವುದು ಸರಿಯಾದ ದಾರಿ ಅಂತ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ ಶರಣಾಗ್ತಾನೆ. ಅಲ್ಲಿ ತನಕ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದು. ಈಗ ಅರ್ಜುನ ಶರಣಾಗಿದ್ದ ಆದ್ಮೇಲೆ ಏನ್ ಹೇಳ್ತಾ ಇದ್ದಾನೆ ಅಂತ ನೋಡ್ಬೇಕು. ಇಲ್ಲಿಂದ ನಾವು ಇಲ್ಲಿ ನಮ್ಮ ಭಗವದ್ಗೀತೆಯ ಸ್ಟೈಲ್ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಪ್ರವಚನ ಮಾಡೋದ್ರೊಳಗೆ ಪ್ರತಿ ಶ್ಲೋಕನೂ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ. ಹಾಗೆ ಒಂದು 5-6 ಶ್ಲೋಕ 10 ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಕೊನೆಗೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಅಧ್ಯಾಯ ಕಂಪ್ಲೀಟ್ ಆದ್ಮೇಲೆ ಆ ಶ್ಲೋಕಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿದೆ ಶ್ಲೋಕ ಅದ್ರದ್ದು ಬೇಕಾದ್ರೆ ಅರ್ಥ ಆಗಿರ್ತಾ ಹೇಳ್ಕೊಂಡು ನಾವು ಮುಂದೆ ಹೋಗೋಣ. ಪ್ರತಿಯೊಂದು ಶ್ಲೋಕದ ಅರ್ಥನ ನೀವು ಬಯಸಿದ್ರೆ ನೀವು ಪುಸ್ತಕ ಓದೋದ್ರಿಂದನೇ ಸಿಗ್ಬೋದು, ಆದ್ರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋ ಲಕ್ಷ್ಯಾರ್ಥನ ತಿಳ್ಕೊಂಡು ಅಲ್ಲಲ್ಲೇನೆ ನಿಂತು ನಾವು ಮುಂದಕ್ಕೆ ಹೋಗೋಣ. ನಾನ್ ಮಾಡೋ ಸ್ಟೈಲಲ್ಲಿ ಮಾಡ್ತೀನಿ, ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ನೀವು ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದು ಮಾಡ್ಬೇಡಿ. ಸೊ ಹಾಗೆ ಅಷ್ಟೊತ್ತಿಗೆ ಅವನು ಹೇಳ್ತಾನೆ, ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡಿರೋ ಅಂತ ಇವನು ಅರ್ಜುನನ್ನ ನೋಡ್ಬಿಟ್ಟು ಅರ್ಜುನನ್ನ ಕೇಳ್ತಾನೆ, ಅಲ್ಲಪ್ಪ ನಿನಗೇನೆಯ ಇಂಥ ಇದಾಗಿದೆ, ನಿನಗೆ ಬುದ್ಧಿಗೆ ಮಂಕು ಕೌದಿದೆ, ಯಾರಾದ್ರೂ ಇಂಥ ಒಂದು ಪರಿಸ್ಥಿತಿನಲ್ಲಿ ನೀನಾಡೋ ಮಾತಾ ಇದು ಅಂತ ಹೇಳಿ ಈ ತರದ ಮನಸ್ಸನ್ನ ಹಿಂಡೋ ಅಂತ ನಿನ್ನ ಮನಸ್ಸಿಗೆ ಕೊಳೆ ಯಾತಕ್ಕೆ ತುಂಬಿಕೊಳ್ತು ಅಂತಾನೆ, ಕೊಳೆ ಅಂತಾನೆ ಹೆಸರು ಕೆಡಿಸೋ ಕೊಳೆ ನಿನ್ನ ಯಾಕೆ ಕವಿತು ಮಂಕು ಬುದ್ಧಿ, ಎಲ್ಲಿಂದ ಬಂತು ಬುದ್ಧಿ, ಈ ಭೌತಿಕ ಕೊಳೆ ನಿನ್ಗೆ ಎಲ್ಲಿಂದ ಬಂತು, ಇಂಥ ಯುದ್ಧ ಪರಿಸ್ಥಿತಿನಲ್ಲಿ ನೀನ್ ತಕ್ಷಣ ಯುದ್ಧ ಮಾಡಬೇಕಾಗಿ ಹೊರಟಿರೋ ಅಂತ ಟೈಮಲ್ಲಿ ನೀನ್ ಇದೆಂತ ಹೊಲಸು ಯೋಚನೆ ಮಾಡ್ತಾ ಇದೀಯಾ? ಯಾರು ಬುದ್ಧಿವಂತರು ಈ ತರ ಯೋಚನೆ ಮಾಡೋದಕ್ಕೆಲ್ಲ, ಈ ತರ ವಿಚಾರ ಮಾಡಿದ್ರೆ ನಿನ್ಗೆ ಇಲ್ಲಿಯೂ ಸ್ವರ್ಗ ಇಲ್ಲ ಅಥವಾ ಬೇರೆ ಕಡೆನೂ ಸ್ವರ್ಗ ಇಲ್ಲ, ಇಲ್ಲಿ ಕೀರ್ತಿನೂ ಇಲ್ಲ ಆ ಕಡೆ ಸ್ವರ್ಗನೂ ಇಲ್ಲ, ಈ ತರದ ಯೋಚನೆ ಮಾಡ್ಕೊಂಡು ಕೂತಿದೆಯಲ್ಲ ನೀನು, ಎದ್ದೇಳು ಅಂತ ಹೇಳೋ ಅದಕ್ಕೆ ಮಾಡೋ ಅಂತ ವಿಚಾರಗಳನ್ನ ಕೃಷ್ಣ ಮುಂದೆ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಒಂದೊಂದೇನೆ ಹೇಳ್ತಾ ಹೋಗ್ತಾನೆ. ಕ್ಲೈಬ್ಯಂ ಮಗಮಸ್ಮಾಸ್ತ ಅಂತಂದ್ರೆ ಅಲ್ಲಿ ಹೇಳ್ತಾನೆ, ಪಾರ್ಥ ಅಂದ್ರೆ ಅರ್ಜುನ ನೀನ್ ಹೇಳಿ ಆಗ್ಬೇಡ, ನೀನ್ ಆಲ್ರೆಡಿ ಧೈರ್ಯವಂತ, ನೀನ್ ಈ ತರ ಎಲ್ಲ ಮಾಡೋದು ಸರಿಯಲ್ಲ, ನೀನೆಲ್ಲ ತುಂಬಾ ಜನ ಪರಾಕ್ರಮಿಗಳು, ನಿನಗೆ ಈ ತರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಿರೋದನ್ನ ಬಿಟ್ಟು ಮೇಲೆದ್ದು ಒಳ್ಳೆ ನಪುಂಸಕನ ತರ ಮಾತಾಡ್ತಾ ಇದೆಯಾ, ಮಾತಾಡ್ಬೇಡ, ಎದ್ದು ನಿನ್ನಲ್ಲಿ ಈ ತರದ ನಾನು ಲಕ್ಷಣನ ನಿರೀಕ್ಷೆ ಮಾಡಿರ್ಲಿಲ್ಲ. 13 ವರ್ಷ ನಿನ್ನ ತಯಾರಿ ಮಾಡಿದೀನಿ ಯುದ್ಧ ಮಾಡೋದಕ್ಕೆ, ಈಗ ಬಂದ್ಬಿಟ್ಟು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ಯಾ? ಈ ಕ್ಷುದ್ರ ಮಾನಸಿಕ ದೌರ್ಬಲ್ಯ ಏನಿದೆ ಅದರಿಂದ ಹೊರಗೆ ಬಾ ಅಂತ ಹೇಳಿ ನೀನು ವೀರನಾಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಅರ್ಜುನನಿಗೆ ಶಾಕ್ ಟ್ರೀಟ್ಮೆಂಟ್ ಶುರು ಮಾಡ್ತಾನೆ. ಈ ಶಾಕ್ ಟ್ರೀಟ್ಮೆಂಟ್ ಕೊಡದಲ್ಲ ಇದ್ರೆ ಕೆಲವು ಸಲ ವರ್ಕ್ ಆಗಲ್ಲ. ಅವನ್ನ ನಪುಂಸಕ ಅನ್ನೋ ಲೆವೆಲ್ಗೆ ಹೇಳಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ.
ಕಿಳಿಗೇಡಿತನ ಇದೆ, ನಿನಗೆ ಎದೆಗೇಡಿತನ ಇದೆ, ಈ ತರದ್ದೆಲ್ಲ ಹೇಳಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನ. ಹಾಗೆ ಏನಾಗುತ್ತೆ ಅಂತಂದ್ರೆ ಅವನಲ್ಲಿ ಧರ್ಮ ಸೂಕ್ಷ್ಮವಾದ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಅರ್ಜುನನಲ್ಲಿ. ಆದ್ರೆ ನಾನು ಯುದ್ಧ ಮಾಡೋದು ಸರಿನಾ ತಪ್ಪ, ಇವ್ರನ್ನೆಲ್ಲ ಕೊಲ್ಬೇಕಾ ಅಂತ. ಅದಕ್ಕೆ ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಕೃಷ್ಣ ಹಾಗಾದ್ರೆ ರಕ್ತಪಾತ ಏನಾದ್ರು ಮಾಡೋದು ಕರೆಕ್ಟ್ ಅಂತ ಹೇಳ್ತಾ ಇದ್ದಾನ ಅಂದ್ರೆ ಅವನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಹಾಗೆ ಅಧರ್ಮ ಜಾಸ್ತಿ ಆದಾಗ ಯುದ್ಧನೇ ಅನಿವಾರ್ಯ ಸ್ಥಿತಿಗೆ ಬರುತ್ತೆ. ಯಾಕೆ ಅಂತಂದ್ರೆ ಯುದ್ಧ ಮಾಡೋದ್ರಿಂದ ಏನಾಗುತ್ತೆ, ಅಧರ್ಮಿಗಳನ್ನ ನಾವು ಇದು ಮಾಡ್ಬೇಕಾದ್ರೆ ಅಧರ್ಮಿಗಳು ಹಾಗೆ ಉಳಿದಿದ್ರೆ, ಫಾರ್ ಎಕ್ಸಾಂಪಲ್ ದುರ್ಯೋಧನ ತನ್ನ ಸ್ವಂತ ಅತ್ತಿಗೆನ ಮಾನಭಂಗ ಮಾಡೋ ಲೆವೆಲ್ಗೆ ಹೋಗಿದ್ದಾನೆ. ಅವರ ಅಣ್ಣ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಇವ್ರನ್ನೆಲ್ಲರನ್ನೂ ಅರಗಿನ ಮನೆಯಲ್ಲಿ ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ. ಇವ್ರನ್ನೆಲ್ಲ ಊರು ಬಿಟ್ಟು ಆಚೆ ಹೋಗೋ ತರ ಮಾಡಿದ್ದಾನೆ. ಈ ತರದ ಅನ್ಯಾಯ ಎಲ್ಲ ಮಾಡಿರೋನು ಇಂಥವನು ದೇಶನ ಆಳ್ತಾ ಇದ್ರೆ ಇನ್ನೂ ಹೆಚ್ಚಿನ ಅನ್ಯಾಯ ಆಗಿ ಸಾಮಾನ್ಯ ಜನಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ 13 ವರ್ಷದಲ್ಲಿ ಸಾಬೀತಾಗಿದ್ರಿಂದ ಅವನು ಕೃಷ್ಣನ್ನೇ ಕೊಲ್ಲಕ್ಕೂ ಹೋಗಿರ್ತಾನೆ. ಅಂತ ಟೈಮಲ್ಲಿ ಯುದ್ಧ ಮಾಡಿ ಯಾರ್ಯಾರು ಈ ತರ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೋ ಅಂತವ್ರನ್ನೆಲ್ಲ ಅದನ್ನು ಮಾಡಲೇಬೇಕಾಗುತ್ತೆ. ಅದು ಯಾವುದು ತಪ್ಪಲ್ಲ. ಯಾಕೆಂದ್ರೆ ಯಾವುದರಿಂದ ಸಮಾಜಕ್ಕೆ ಕೆಡಕಾಗ್ತಾ ಇದೆ ಅಂತದನ್ನ ನಿವಾರಣೆ ಮಾಡಲೇಬೇಕಾಗುತ್ತೆ. ಅದನ್ನ ಹಿಂಸೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದು ಹಿಂಸೆಯಿಂದ ಅನೇಕ ಹಿಂಸೆಗಳು ಆಗೋದು ನಿಲ್ಲದಾದ್ರೆ ಆ ಒಂದು ಹಿಂಸೆ ಮಾಡೋದು ಕರೆಕ್ಟ್, ಅದು ಮಾಡೋದು ತಪ್ಪಲ್ಲ ಅಂತ ಹೇಳೋತರ ಹೇಳಿ ಕೃಷ್ಣ ಈಗ ಅಟ್ಲೀಸ್ಟ್ ಕೆಲವೇ ಜನಗಳನ್ನ ನಾವು ಫಿನಿಶ್ ಮಾಡಿದ್ರೆ ಅಂದ್ರೆ ಅದರಿಂದ ಬೇಕಾದಷ್ಟು ಇನ್ನೂ ಸ್ವಲ್ಪ ಸಹಸ್ರಾರು ವರ್ಷ, ಇನ್ನೂ ಸ್ವಲ್ಪ ದಿವಸ ದೇಶದಲ್ಲಿ ಅಥವಾ ಭೂಮಿನಲ್ಲಿ ಒಳ್ಳೆ ಹಿಂಸೆ ಇಲ್ದಲೇ ಇರೋ ತರ ಆಗತ್ತೆ ಅನ್ನೋದು ಆಗಿರೋದ್ರಿಂದ ಇದನ್ನೆಲ್ಲ ನಾವು ತುಂಬಾ ಡಿಸ್ಕಸ್ ಮಾಡಿ ಯುದ್ಧಕ್ಕೆ ತಗೊಂಡಿರೋದ್ರಿಂದ ಯುದ್ಧ ಮಾಡು ಬಿಟ್ಟು ಹೋಗ್ಬೇಡ ಅಂತ ಹೇಳೋದನ್ನ ಹೇಳಕ್ಕೆ ಶುರು ಮಾಡಿ 11ನೇ ಅಧ್ಯಾಯ ಒಂದು ಶುರು. ಹೀಗೆ ಅರ್ಜುನ ಅಳ್ತಾ ಇದ್ರೆ ಹೇಳ್ತಾನೆ, ಅಶೋಚ್ಯಾನನ್ ಅಶೋಷತ್ವಂ ಪ್ರಜ್ಞಾವಾದಾಂಶ ಭಾಸತೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ ಅಂತ. ಅಂದ್ರೆ ಏನಪ್ಪಾ ನೀನು ಈ ತರ ಮಾಡ್ತಾ ಇದೀಯಾ, ಯಾರಿಗ ಅಳಬಾರ್ದೋ ನೀನು ಅವ್ರಿಗೆ ಅಳ್ತಾ ಇದೀಯಾ, ಈ ತರ ನಿನ್ಗ ತಿಳಿದಿದ್ದವರು ಅಥವಾ ಗೊತ್ತಿದ್ದವರು ಆಡ್ತಾ ಇರೋ ಮಾತ್ರ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀನು ಆ ತರ ಮಾಡೋದು, ನೀನು ತುಂಬಾ ಮಹಾಜ್ಞಾನಿ ತರ ಯುದ್ಧ ಮಾಡೋದು ಬೇಡ, ಹಾಗೆ ಹೀಗೆ ಅಂತ. ನಿನ್ಗೇನ್ ಗೊತ್ತಿದೆ ಜ್ಞಾನ? ಹಾಗೆ ಗೊತ್ತಿಲ್ಲ. ಹಾಗಾಗಿ ಕರ್ಮಯುಗದ ಬಗ್ಗೆ ಮುಂದೆ ಮಾತಾಡ್ತೀನಿ ಅಂತ ಹೇಳಿ, ಈಗ ನಿನಗೆ ಗೊತ್ತಿರೋದು ನಿನ್ನ ದೌರ್ಬಲ್ಯ ಇದೆ, ನಿನ್ ದೌರ್ಬಲ್ಯ ಹೇಗಿದೆ ಅನ್ನೋದನ್ನ ನಾನು ಕನ್ನಡಿ ಹಿಡಿದು ತೋರಿಸ್ತೀನಿ ಅಂತ, ನಿನಗೇನು ತಿಳಿದಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ನಿನಗೆ ಆಗ್ತಾ ಇರೋ ಎಲ್ಲ ದುಃಖ ಏನಂದ್ರೆ, ದುಃಖಕ್ಕೆ ಮೂಲವಾದ ಭಯಾನೇ ಕಾರಣ. ಭಯಕ್ಕೆ ಯಾವುದು ಮೂಲ ಅಂತಂದ್ರೆ ಅಜ್ಞಾನ. ನಮಗೆ ಸಾಮಾನ್ಯ ದುಃಖ ಬರ್ಬೇಕಾದ್ರೆ ಅದಕ್ಕೆ ಯಾವುದೋ ಒಂದು ಫಿಯರ್ ಇರುತ್ತೆ, ಆ ಫಿಯರ್ ಇಂದ ದುಃಖ ಆಗುತ್ತೆ. ಆ ಫಿಯರ್ಗೂ ಯಾತಕ್ಕೆ ಅಂತಂದ್ರೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಅಜ್ಞಾನ ಇರೋದ್ರಿಂದ ನನಗೆ ಭಯ ಆಗುತ್ತೆ. ಸೊ ಆತರ ಇರೋದು ನಿನಗೆ ಹಾಗಾಗಿದೆ ಅಂತ ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಸೊ ಅದಕ್ಕೆ ಇಲ್ಲಿ ಹೇಳೋದೆಲ್ಲದುವೆ, ಮುಂದೆ ಎಲ್ಲ ಹೇಳೋದುವೆ ಅವನು ಆತ್ಮ ಅನಾತ್ಮದ ವಿಚಾರಗಳನ್ನ ಹೇಳ್ತಾನೆ ಕೃಷ್ಣ. ಇಲ್ಲಿ ನಾವು ಒಂದೊಂದೇ ಶ್ಲೋಕನ ನೋಡೋದಕ್ಕಿಂತ ಫಸ್ಟ್ ಇಲ್ಲಿ 38ನೇ ಶ್ಲೋಕದ ತನಕ ಏನ್ ಹೇಳಿದಾನೆ ಅನ್ನೋದನ್ನ ಡೀಟೈಲ್ ಆಗಿ ನೋಡ್ಬಿಟ್ಟು ಆಮೇಲೆ ತಿರ್ಗಾ ಈ ಶ್ಲೋಕಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿ ಏನ್ ಹೇಳಿದಾನೆ ಅದನ್ನೆಲ್ಲ ನಾನು ಹೇಳೋದ್ರೊಳಗೆ ಬಂದೋಗುತ್ತೆ, ಎಲ್ಲಾ ವಿಚಾರನೂ ಬರುತ್ತೆ. ಇಲ್ಲಿ ಒಂದೊಂದೇ ಪದನ ಒಂದೊಂದ್ ಕಡೆ ಹೇಳಿದಾನೆ. ಫಾರ್ ಎಕ್ಸಾಂಪಲ್ ನಿತ್ಯಂ ಸರ್ವಗತ ಸ್ಥಾಣು ಅಂತಂದ್ರೆ ಅಚಲಂ ಅಂತ ಹೇಳಿದಾನೆ, ಅಚೇದ್ಯೋ ಅಂತ ಹೇಳಿದಾನೆ. ಈ ತರದ್ದೆಲ್ಲದು ಒಂದೊಂದು ಪದಗಳಲ್ಲಿ ಹೇಳಿದಾನೆ. ಆದ್ರೆ ನಾನು ಇದೆಲ್ಲದನ್ನು ಸೇರಿಸಿ ಒಂದೇ ಕಡೆ ಒಟ್ಟಿಗೆ ಇದರದ್ದು ಹೇಳೋದ್ರಿಂದ ಇದನ್ನ ಕೇಳಿದ ಮೇಲೆ ನೀವು ತಿರ್ಗಾ ಈ ಶ್ಲೋಕಗಳನ್ನು ಹೇಳಿದಾಗ ಅವಾಗ ಅರ್ಥ ಆಗುತ್ತೆ. ನೀವು ಒಂದೊಂದೇ ಶ್ಲೋಕ ಹೇಳಿದ್ರೆ ಅರ್ಥ ಆಗಲ್ಲ. ಈ 38ನೇ ಶ್ಲೋಕ ತನಕ ನಾನು ಒಟ್ಟಿಗೆ ಸೇರಿಸಿ ಏನ್ ಹೇಳ್ತಾ ಇದ್ದಾನೆ, ಏನ್ ಕೃಷ್ಣ ಹೇಳಿದಾನೆ, ಉಪನಿಷತ್ತಿನಲ್ಲಿ ಏನ್ ಹೇಳಿದೆ ಅದೆಲ್ಲದನ್ನು ನೋಡ್ಕೊಂಡು ವಾಪಸ್ಸು ನಾವು ಇಲ್ಲಿಗೆ ಬಂದು ಆಮೇಲೆ ನೀವು ಈ ಶ್ಲೋಕದ ಅರ್ಥಗಳನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ.
ಆ ತರ ಓದೋದ್ರಿಂದ ಅನುಕೂಲ ಜಾಸ್ತಿ ಇದೆ. ಸೊ ಈಗ ನಾವು 11ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ ನಾವು ನೋಡ್ತಾ ಹೋಗೋಣ. ಇದೇನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಉಪನಿಷತ್ತಲ್ಲಿ ಹೇಳಿರೋವಂಥದ್ದು. ಉಪನಿಷತ್ತಲ್ಲಿ ಹೇಳಿರೋ ವಿಚಾರಗಳನ್ನ ಇಲ್ಲಿ ಹೇಳಿರೋದ್ರಿಂದ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ಮನುಷ್ಯರು ಅಥವಾ ಯಾರನ್ನು ಕೊಲ್ಲಬೇಕು ಅಂತ ಇದೆಯಾ, ಆ ಕೊಲ್ಲೋರು ಅಂದ್ರೆ ಯಾರು? ಅವರೆಲ್ಲ ಜೀವಗಳು. ಆ ಜೀವಗಳ ಬಗ್ಗೆ, ಜೀವ ಸ್ವರೂಪ ಅಂದ್ರೆ ಏನು, ನಾನು ಅಂದ್ರೆ ಯಾವುದು ರಿಯಾಲಿಟಿ, ನಾನು ಅಂದ್ರೆ ಯಾವುದು ಸತ್ಯ, ನಾನು ಅಂದ್ರೆ ಯಾವುದು ಮಿಥ್ಯ, ನಾನು ಯಾವುದಲ್ಲ, ನಾನು ಯಾವುದು ಅಂತ. ಅದಕ್ಕೆ ಆತ್ಮ ಅನಾತ್ಮ ವಿವೇಕ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನ ಆತ್ಮ ಅನಾತ್ಮ ವಿವೇಕನ ಈ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನಮ್ಗೆ ಈ ವಿಚಾರ ಬಿಟ್ಟು ಬೇಕಾದಷ್ಟು ಈ ಬಿಸ್ನೆಸ್ ರಿಲೇಟೆಡ್, ಸೈನ್ಸ್ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್ ಈ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಅದರಿಂದ ನಮ್ಗೆ ಯಾವಾಗ ಮನಸ್ಸಿಗೆ ಧೈರ್ಯ ಬರಕ್ ಸಾಧ್ಯ ಇಲ್ಲ. ನಮ್ಗೆ ಇನ್ನೂ ಅಹಂಕಾರ ಬೆಳೆಯುವಂತ ವಿಚಾರಗಳನ್ನ ತಿಳ್ಕೊಳ್ತಾ ಇದೆ. ನನಗೆ ಅಷ್ಟು ಗೊತ್ತು, ಸಚಿನ್ ತೆಂಡೂಲ್ಕರ್ ಎಷ್ಟು ಸೆಂಚುರಿ ಹೊಡೆದಿದ್ದಾನೆ ಅಂತ ಗೊತ್ತು, ಯಾವ್ಯಾವ ಎಲ್ಲೆಲ್ಲಿ ಎಷ್ಟು ಹೊಡೆದಿದ್ದಾನೆ, ಯಾರ್ಯಾರು ಟೆನ್ನಿಸ್ ಅಲ್ಲಿ ಗೆದ್ದಿದ್ದಾರೆ, ಇದೆಲ್ಲ ಗೊತ್ತು ಅಂತನಾ, ಅಥವಾ ಎಕಾನಮಿ ಯಾವ ದೇಶದ್ದು ಹೇಗಿದೆ, ಏನೇನಿದೆ ಅನ್ನೋದು ಗೊತ್ತು. ಈ ತರ ಎಲ್ಲ ಹೇಳೋದ್ರಿಂದ ಏನ್ ಗೊತ್ತಿದ್ರೆ ತಾನೇ ನನಗೆ ಅಹಂಕಾರ ಬೆಳೆಯಬಹುದೇ ಹೊರತು ನನ್ನ ಮನಸ್ಸಿನ ನೆಮ್ಮದಿ ಬರೆಸುವಂಥದ್ದು ಯಾವುದೂ ಇಲ್ಲ. ಸೊ ನನ್ನ ಈ ಲೌಕಿಕ ಜ್ಞಾನ, ವ್ಯಾವಹಾರಿಕ ಜ್ಞಾನದಿಂದ ಮನಸ್ಸಿಗೆ ನೆಮ್ಮದಿ ಬರುವಂತದ್ದು ಏನಿಲ್ಲ. ಯಾಕೆಂದ್ರೆ ವ್ಯಾವಹಾರಿಕ ಜ್ಞಾನ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಮುಖೇಶ್ ಅಂಬಾನಿ ನಂಬರ್ 1, ನಾಳೆ ಇನ್ನೊಬ್ರು ಅದಾನಿ ನಂಬರ್ 1, ನಾಳೆ ಇನ್ನೊಬ್ರು ಯಾರೋ ನಂಬರ್ 1, ಈ ತರ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದು ಕಾನ್ಸ್ಟೆಂಟ್ ಆಗಿರಲ್ಲ. ಹಾಗೆ ಬೇಕಾದಷ್ಟು ವಿಚಾರಗಳು ನಡೀತಾ ಇರೋದ್ರಿಂದ ನಾವು ಆ ತರ ವಿಚಾರ ತಿಳ್ಕೊಂಡ್ರೆ ಮೋಕ್ಷ ಜ್ಞಾನಕ್ಕೆ ಅದಾಗಲ್ಲ. ಬೇಸಿಕಲಿ ನಾವ್ ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ. ಆ ನಾವು ಯಾರು ಅಂತ ಹೇಳೋದು ಈ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು ಅಂತ ಡಿಸ್ಕಸ್ ಮಾಡಿ ಹೇಳಿರುವಂತ ವಿಚಾರ. ಸೊ ನಾವು ಅಂದ್ಕೊಂಡಿರೋದು ನಾನು ಅಂದ್ರೆ ಈ ಫಿಸಿಕಲ್ ಬಾಡಿ, ಅಥವಾ ನಂದು ಈ ದೇಹ ಇದೆಯಲ್ಲ, ಈ ದೇಹ ನಾನು ಅಂದ್ಕೊಂಡಿದ್ದೀನಿ, ಅಥವಾ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಆತ್ಮ ಇದೆ, ಯಾವ್ದೋ ಒಂದ್ ಮೂಲೆನಲ್ಲಿ ಕೂತಿದೆ, ಈ ತರದ್ದೆಲ್ಲ ಮಿಸ್ಕನ್ಸೆಪ್ಷನ್ ಇದೆ. ಆ ಮಿಸ್ಕನ್ಸೆಪ್ಷನ್ ಅನ್ನ ತೆಗೆದು ಹಾಕೋದಿಕ್ಕೆ ಕೃಷ್ಣ ಇಲ್ಲಿ ಇದನ್ನ ಹೇಳಿದಾನೆ. ಅದಕ್ಕೆ ಬೇಕಾದಷ್ಟು ವಾಸಾಂಸಿ ಜೀರ್ಣಾನಿ ಅಥವಾ ವಿಹಾಯ ನವಾನಿ ಗೃಹಾನಿ ಈ ತರ ಬೇರೆ ಬೇರೆ ಶ್ಲೋಕಗಳನ್ನೆಲ್ಲ ಹೇಳಿದಾನೆ. ಸೊ ಇಲ್ಲಿ ದೇಹ ಅಂತಂದ್ರೆ ಏನಿಲ್ಲಪ್ಪ, ಬರೀ ನಿನ್ನ ಅಂಗಿ ತರ ಡ್ರೆಸ್ ಹಾಕೊಂಡಾಗ ನಿನ್ನ ಹಳೆ ಅಂಗಿ ಹರಿದೋಗ್ಬಿಟ್ರೆ ಹೊಸ ಅಂಗಿ ಹಾಕೊಳ್ಳಲ್ವಾ, ಹಾಗೇನೆ ಈ ದೇಹ ಅನ್ನೋದು ಅಂಗಿ ತರ. ದೇಹ ಸೌದೋದ್ಮೇಲೆ ಇನ್ನೊಂದು ದೇಹ ಬೇಕಾಗತ್ತೆ, ಇನ್ನೊಂದು ದೇಹ ಹಾಕೊಳ್ಳುತ್ತೆ ಅಷ್ಟೇ. ಆ ಜೀವಕ್ಕೆ ಒಂದು ದೇಹ, ಆ ಆತ್ಮಕ್ಕೆ ಒಂದು ದೇಹ ಇದೆ ಅಷ್ಟೇ. ಶರೀರಿ ಬೇರೆ, ಶರೀರ ಬೇರೆ, ದೇಹಿ ಬೇರೆ, ದೇಹ ಬೇರೆ. ದೇಹದ ಒಳಗಡೆ ಚೈತನ್ಯನ ಕೊಡ್ತಾ ಇರೋವಂಥದಕ್ಕೆ ದೇಹಿ ಆತ್ಮ ಅಂತಾರೆ. ಶರೀರದ ಒಳಗಡೆ ಶರೀರಕ್ಕೆ ಚೈತನ್ಯ ಕೊಡ್ತಾ ಇರೋದಕ್ಕೆ ಶರೀರಿ ಅಂತ ಹೇಳ್ತಾರೆ. ಆ ಶರೀರಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಏನೇನೇ ಡಿಸ್ಕ್ರಿಪ್ಷನ್, ನಾನು ಯಾರು ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ನಾನು ಹೇಳೋ ಯಾವುದು ಶ್ರೀನಿವಾಸ್ ಪ್ರಸಾದ್ ಆಗಲ್ಲ. ನಮಗೆ ಬೇರೆಯವರಿಗೆ ವ್ಯಾವಹಾರಿಕವಾಗಿ ನಾನು ಹೇಳ್ಬೋದೇ ಹೊರತು ನನ್ನ ಬಗ್ಗೆ ನನಗೇನಾರು ಗೊತ್ತಿದೆಯಾ ಅಂತ ನಾನೇ ಪ್ರಶ್ನೆ ಮಾಡ್ಕೊಂಡಾಗ ನಾನು ಹೇಳೋದು ಯಾವುದು ಸರಿ ಅಲ್ಲ ಅಂತ. ಏನ್ ಹೇಳ್ಬೋದು? ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ಫಸ್ಟ್ ನನ್ನ ಬಾಡಿ, ಹೈಟು, ವೆಯ್ಟು, ಕಲರು, ನನ್ನ ಫೇಸ್ ಕಟ್ಟು, ಕಣ್ಣು, ಮೂಗು ಎಲ್ಲದನ್ನು ಡಿಸ್ಕ್ರೈಬ್ ಮಾಡ್ಬೋದು. ನನ್ನ ತಲೆಯಲ್ಲಿ ಕೂದಲಿದೆಯಾ ಇಲ್ವಾ, ಬೆಳಗಿದೀನ, ಕಪ್ಪಗಿದೀನ, ಉದ್ದಕ್ಕಿದೀನ, ದಪ್ಪಕ್ಕಿದೀನ, ಲಕ್ಷಣವಾಗಿದೀನ, ಅವಲಕ್ಷಣವಾಗಿದೀನ, ಎಲ್ಲಾದ್ರೂ ಹೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ನ ಡಿಸ್ಕ್ರೈಬ್ ಮಾಡದ ಹಾಗೆ ಅಂತ ಅನ್ಕೊಂಡ್ರೆ ಶ್ರೀನಿವಾಸ್ ಪ್ರಸಾದ್ ಬರೀ ದೇಹ ಅಲ್ಲ. ಇದು ದೇಹನೇ ಆಗಿದ್ದಿದ್ರೆ ಶ್ರೀನಿವಾಸ್ ಪ್ರಸಾದ್ ಡಿಸ್ಕ್ರಿಪ್ಷನ್ ಆಗುತ್ತೆ. ಇದು ವ್ಯಾವಹಾರಿಕವಾಗಿರುವಂತ ಡಿಸ್ಕ್ರಿಪ್ಷನ್. ವ್ಯವಹಾರ ಅಂತಂದ್ರೆ ಓನ್ಲಿ ಟ್ರಾನ್ಸಾಕ್ಷನ್ಗೋಸ್ಕರ ಇರುವಂತ ದೇಹ, ಇದು ದೇಹ ಅಲ್ಲ ಅಂತ ಅವನು ಕೃಷ್ಣ ಅದನ್ನೆಲ್ಲ ಅನಾತ್ಮ ಅಂತ ಹೇಳ್ತಾನೆ. ಹಾಗಾದ್ರೆ ಇನ್ಯಾವುದು ದೇಹ ಇದಲ್ಲ ಅಂತಂದ್ರೆ ಮನಸ್ಸಾದ್ರೆ ಎಮೋಷನ್ಸ್ ಕಾನ್ಸ್ಟೆಂಟ್ ಆಗಿಲ್ವೇ ಇಲ್ಲ. ಸೊ ಬೆಳಗ್ಗೆ ಒಂಥರ ಇರುತ್ತೆ, ಮಧ್ಯಾಹ್ನ ಒಂಥರ ಇರುತ್ತೆ, ಸಾಯಂಕಾಲ ಒಂಥರ ಇರುತ್ತೆ. ಯಾವ ಎಮೋಷನ್ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಬೇಕು? ಕೋಪವಾಗಿರೋ ಶ್ರೀನಿವಾಸ್ ಪ್ರಸಾದ, ಶಾಂತವಾಗಿರೋ ಶ್ರೀನಿವಾಸ್ ಪ್ರಸಾದ, ನಗ್ತಾ ಇರೋ ಶ್ರೀನಿವಾಸ್ ಪ್ರಸಾದ, ಅಳ್ತಾ ಇರೋ ಶ್ರೀನಿವಾಸ್ ಪ್ರಸಾದ,
ಯಾವುದು ಶ್ರೀನಿವಾಸ್ ಪ್ರಸಾದ್? ಹಾಗಾಗಿ ಎಮೋಷನ್ಸ್, ಮನಸ್ಸು ಚೇಂಜ್ ಆಗ್ತಾ ಇದೆ. ಇಲ್ಲ ಅವ್ರು ತುಂಬಾ ಬುದ್ಧಿವಂತರು, ಅವ್ರಿಗೆ ತುಂಬಾ ಜ್ಞಾನ ಇದೆ, ಹಾಗಿದೆ ಹೀಗಿದೆ ಅಂತಂದ್ರೆ ಆ ಜ್ಞಾನ ಯಾವಾಗ್ಲಾದ್ರೂ ಕಷ್ಟದ ಸನ್ನಿವೇಶದಲ್ಲಿ ನನಗೆ ದುಃಖ ಬಂದಾಗ ಆ ಜ್ಞಾನ ಎಲ್ಲ ಕಳೆದು ಹೋದಾಗ ಆಗಿ ನನಗೇನು ಗೊತ್ತಿಲ್ದಲೇ ಇರತ್ತ ದಡ್ಡಂತರನೋ ಆದ್ರೆ ನಾನೇ ಬೇಕಾಷ್ಟೆಲ್ಲ ಬುದ್ಧಿವಂತಂತರನೂ ಇರ್ತೀನಿ, ಆಮೇಲೆ ದಡ್ಡಂತರನೂ ಇರ್ತೀನಿ. ಹಾಗಾದ್ರೆ ಯಾವುದು ಶ್ರೀನಿವಾಸ್ ಪ್ರಸಾದ್? ದಡ್ಡನ, ಬುದ್ಧಿವಂತನ? ಸೊ ಇದ್ರ ಬಗ್ಗೆ ಎಲ್ಲ ವಿವರ ಹೇಳ್ತಾ ಹೋಗ್ತಾನೆ ಕೃಷ್ಣ. ಇದು ಕರೆಕ್ಟಾ ಅಲ್ವಾ ನೀನ್ ಅಂದ್ಕೊಂಡಿರೋದು ಅಂತ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ಇದು ಯಾವ್ದು ಅಲ್ಲ. ಹಾಗಾದ್ರೆ ಇದು ಅಂದ್ಕೊಂಡಿದ್ವಲ್ಲ, ಇಲ್ಲ. ಹಾಗಾದ್ರೆ ಇವ್ರ ತಂದೆ ಹೆಸರು ಹೀಗೆ, ಇವ್ರ ತಾಯಿ ಹೆಸರು ಹೀಗೆ, ಇವ್ರು ಹುಟ್ಟಿದ ಊರು ಅಲ್ಲಿದೆ. ಸೊ ಇಲ್ಲಿಂದ ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ಇದ್ದಾರೆ, ಶೃಂಗೇರಿನಲ್ಲಿ ಹುಟ್ಟುಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ಈ ತರ ಎಲ್ಲ ಹೇಳಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಅನ್ನ ಡಿಸ್ಕ್ರೈಬ್ ಮಾಡಿದಾಗ ಆಗುತ್ತಾ? ಇಲ್ಲ. ಅದು ವ್ಯಾವಹಾರಿಕವಾಗಿ ಕರೆಕ್ಟ್ ಆಗಿದೆ, ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅಲ್ಲ. ಶರೀರದ ಒಳಗಡೆ ಶರೀರಿ, ದೇಹದ ಒಳಗೆ ದೇಹಿ ಅನ್ನೋ ಆತ್ಮನ ಡಿಸ್ಕ್ರೈಬ್ ಮಾಡಿದಾಗ ಆಯ್ತಾ? ಆಗ್ಲಿಲ್ಲ. ಸೊ ಹಾಗಾದ್ರೆ ಇವ್ರ ತಮ್ಮ, ಇವ್ರ ಅಣ್ಣ, ಇವ್ರ ಗಂಡ, ಇವ್ರ ಹೆಂಡತಿ, ಇವ್ರ ಅಪ್ಪ, ಮಗ, ಇವ್ರ ಮಕ್ಕಳು ಇಷ್ಟ ಜನ ಇದ್ದಾರೆ, ಹಾಗೆ ಹೀಗೆ ಅಂತಂದ್ರೆ ಅದು ವ್ಯಾವಹಾರಿಕವಾದ ಸಂಬಂಧ. ಅದು ನಾನಲ್ಲ. ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ನ ಗಂಡ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ವಲ್ಲ. ಅಥವಾ ಮಗ ಅಂತ ಯಾರ್ದೋ ಮಗ ಅಂತ ಹೇಳಿದ್ರೆ ಮಗನೂ ಹೌದು, ಗಂಡನೂ ಹೌದು, ಆದ್ರೆ ಅದು ಒಂದೇ ಅಲ್ಲ. ನಾನು ಬೇರೆ ಇದ್ದೀನಿ, ಇದೆಲ್ಲದಕ್ಕೂ ಮೀರಿ ಬೇರೆ ಇದ್ದೀನಿ ನಾನು. ಅಪ್ಪನೂ ಇರ್ಬೋದು, ಅಣ್ಣನೂ ಇರ್ಬೋದು, ತಮ್ಮನೂ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಎಲ್ಲ ವ್ಯವಹಾರಕ್ಕೆ ಇರುವಂತ ಹೆಸರುಗಳು. ಅದ್ಯಾವುದು ನಾನಲ್ಲ. ಯಾವ್ದಾದ್ರು ಒಂದಾಗಿರೋ, ಈ ಫಾರ್ ಎಕ್ಸಾಂಪಲ್ ನನ್ನ ಸುತ್ತಮುತ್ತ ಯಾರು ಇಲ್ಲ, ಈ ಹೆಂಡತಿ ಮಕ್ಕಳು ಯಾರು ಇಲ್ಲ, ಅಪ್ಪ ಅಮ್ಮನೂ ಇಲ್ಲ ಸುತ್ತಮುತ್ತ, ನಾನ್ ರೂಮಲ್ಲಿ ಒಬ್ನೇ ಕೂತಿದ್ದೀನಿ. ಇವಾಗ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ನಾನ್ ಗಂಡ ಅಂತ ಹೇಳಿದ್ರೆ ಗಂಡ ಬೇಕಾದ್ರೆ ಹೆಂಡತಿ ಇರ್ಬೇಕಲ್ವಾ ಅಲ್ಲಿ? ಸುಮ್ನೆ ಗಂಡ ಅಂತಂದ್ಬಿಟ್ರೆ ಆಗಲ್ಲ. ಹೆಂಡತಿ ಇಲ್ವಲ್ಲ. ಸೊ ಇಲ್ಲ ಅಂತಂದ್ರೆ ಫಿಸಿಕಲಿ ಇಲ್ದಲೇ ಇರ್ಬೋದು, ಆಮೇಲೆ ಬರ್ಬೋದು, ಅದಕ್ಕೋಸ್ಕರ ಗಂಡ. ಅದೆಲ್ಲ ಅದು ನಮ್ಮ ವ್ಯವಹಾರದಲ್ಲಿ ಹೇಳೋ ತರ. ಆದ್ರೆ 24 hours ನಾನು ಗಂಡ ಆಗಿದ್ದೀನ? ಇಲ್ಲ. 24 hours ಮಗ ಆಗಿದ್ದೀನ? ಇಲ್ಲ. ಆದ್ರೆ 24 hours ನೀನು ಆತ್ಮಸ್ವರೂಪದಲ್ಲಿ ಇದೆಯಾ? ಅದು ಚೇಂಜ್ ಆಗಿಲ್ಲ. ಸೊ ಅದರ ಬಗ್ಗೆ ಹೇಳುವಂತ ವಿಚಾರ ಇದೆ. ಇನ್ನು ನಾವು ಯಾವ್ದನ್ನ ಶ್ರೀನಿವಾಸ್ ಪ್ರಸಾದ್ ಅಂತ ಕರಿಬೇಕು? ಹುಟ್ಟಿದಾಗ ನೀನ್ 4 kg ಇದ್ದೆ. ಸೊ ಅವಾಗ ಚಿಕ್ಕ ಮಗು, 1.5 ಅಡಿ ಎತ್ತರ ಇದ್ದೆ. ಸೊ ಆಮೇಲೆ ದಿನದಿಂದ ದಿನ ಬೆಳೀತಾ ಹೋದೆ. ಆಮೇಲೆ ಬಾಲ್ಯದ ಹುಡುಗ ಆಗಿದ್ದೆ. ಆಮೇಲೆ ಯೌವನದ ಯುವಕ ಆಗಿದ್ದೆ. ಆಮೇಲೆ ಮಧ್ಯ ವಯಸ್ಕ ಆಗಿದ್ಯಾ. ಆಮೇಲೆ ಗೃಹಸ್ಥಾಶ್ರಮಕ್ಕೆ ಬಂದು ಗೃಹಸ್ಥ ಆಗಿದ್ಯಾ. ಆಮೇಲೆ ಆಲ್ರೆಡಿ ಮಿಡ್ಲ್ ಏಜ್ ದಾಟಿ ವಯಸ್ಕ ಆಗಿ ಆಮೇಲೆ ಮುದುಕರ ಅವಸ್ಥೆನೂ ಬಂದಿದೆ ಅಂತಂದ್ರೆ, ಈಗ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ನಾನು ಹೇಳ್ಕೊಳಕ್ ಹೋದ್ರೆ ಯಾವ ಶ್ರೀನಿವಾಸ್ ಪ್ರಸಾದ್ ಬಗ್ಗೆ ಮಾತಾಡೋದು? ಯಾವ್ದನ್ನ ಶ್ರೀನಿವಾಸ್ ಪ್ರಸಾದ್ ಅಂತ ಅನ್ಕೋಬೇಕು? ಆ ಹುಡುಗ ಆಗಿದ್ದನ್ನ ಶ್ರೀನಿವಾಸ್ ಪ್ರಸಾದ್ ಅನ್ಕೋಬೇಕಾ? ಈ ಮುಖ ಆಗಿದ್ದನ್ನ ಶ್ರೀನಿವಾಸ್ ಪ್ರಸಾದ್ ಅನ್ಕೋಬೇಕಾ? ಯಾವ್ದು ಕರೆಕ್ಟ್? ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ಡಿಸ್ಕ್ರಿಪ್ಷನ್ ಯಾವ್ದು ಕರೆಕ್ಟ್? ಯಾವ್ದು ಹೇಳಿದ್ರು ಡಿಸ್ಕ್ರಿಪ್ಷನ್ ಸರಿ ಇಲ್ವಲ್ಲ. ಆದ್ರೆ ಆ ಹುಟ್ಟದಾಗಿಂದ ಇಲ್ಲಿ ತನಕನೂ ಆತ್ಮಸ್ವರೂಪ ಅಂತ ಏನಿದೆ ಅದು ಚೇಂಜ್ ಆಗಿಲ್ಲ. ಸೊ ಆ ತರದ ಆತ್ಮದ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ. 24 hours ಆತ್ಮ ಇದೆ, ಅದು ಇದೆ ನಮ್ಮ ಹಿಂದೆ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಎಲ್ಲ ಮಾಡ್ತಾ ಇರೋದು ವ್ಯಾವಹಾರಿಕವಾಗಿ ಇಂಟ್ರೊಡಕ್ಷನ್ ಮಾಡ್ಕೋತಾ ಇದೀವಿ, ಅದನ್ನೇ ನಿಜ ಅನ್ಕೊಂಡು ಬದುಕ್ತಾ ಇದೀವಿ. ಅದು ವ್ಯವಹಾರಕ್ಕೆ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಕರೆದು ಆಫೀಸಲ್ಲಿ ಮ್ಯಾನೇಜರ್ ಅಂತ ಕರೆದ್ರೆ, ನೀವು ಆಫೀಸಿಗೆ ಹೋದ್ರಿ, ಜನರಲ್ ಮ್ಯಾನೇಜರ್ ಶ್ರೀನಿವಾಸ್ ಪ್ರಸಾದ್ ಟೈಟಾನ್ ಕಂಪನಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರು, ಈಗ ರಿಟೈರ್ಡ್. ಸೊ ಜನರಲ್ ಮ್ಯಾನೇಜರ್ ಆಗಿದ್ರೆ ಆಫೀಸಲ್ಲಿ ಇರೋ ಅಷ್ಟು ಹೊತ್ತಿಗೆ ಮಾತ್ರ ಜನರಲ್ ಮ್ಯಾನೇಜರ್. ಮನೆಗೆ ಬಂದ್ಬಿಟ್ಟು ಹೆಂಡತಿ ಮಕ್ಳ ಮೇಲೆ ಜನರಲ್ ಮ್ಯಾನೇಜರ್ ತರ ಆಕ್ಟ್ ಮಾಡಿದ್ರೆ ಆಗತ್ತಾ? ಆಗಲ್ಲ. ಹಾಗೆ ನಾನು ಅಲ್ಲಿಗೆ ನಾನು ಮಾಡ್ತಾ ಇರೋಂತ ಡ್ರೆಸ್ಸು ಅಥವಾ ನಾನು ಮಾಡ್ಕೊಂಡಿರೋ ಮೇಕಪ್, ನಾನು ಅಂದ್ಕೊಂಡಿರೋಂತ ಒಂದು ರೋಲ್, ಕ್ಯಾರೆಕ್ಟರ್, ಅದು ಅಲ್ಲಿಗೆ ನಿಂತು ಹೋಗುತ್ತೆ, ಅಲ್ಲಿಗೆ ಬಿಟ್ಟು ಹೋಗುತ್ತೆ. ಅದ್ಯಾವುದು ನಾನು ಕಂಟಿನ್ಯೂಸ್ ಆಗಿ ಇಲ್ದಲೇ ಇರೋದು. ಸೊ ಹಾಗಾಗಿ ನಾನು ಕಂಪ್ನಿಗೆ ಸೇರಿದಾಗ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್, ಈಗ ನಾನು ರಿಟೈರ್ಡ್ ಜನರಲ್ ಮ್ಯಾನೇಜರ್. ಹಾಗಾದ್ರೆ ಈಗ 30 ವರ್ಷದಲ್ಲಿ ಯಾವ್ದನ್ನ ಶ್ರೀನಿವಾಸ್ ಪ್ರಸಾದ್ ಅಂತ ಕರಿಬೇಕು? ಸೊ ಈ ತರದ್ದು ಎಲ್ಲಾವುದು ವ್ಯಾವಹಾರಿಕವಾಗಿರೋದ್ರಿಂದ ನಾನು ಕಾನ್ಸ್ಟೆಂಟ್ ಆಗಿ ಎಲ್ಲೂ ಇಲ್ವೇ ಇಲ್ಲ. ನಾನು ಹೇಳ್ತಾ ಇರೋದು ಎಲ್ಲಾವುದು ವ್ಯಾವಹಾರಿಕವಾದ ಡಿಸ್ಕ್ರಿಪ್ಷನ್. ಈ ವ್ಯಾವಹಾರಿಕವಾದ ಡಿಸ್ಕ್ರಿಪ್ಷನ್ ನಲ್ಲಿ
ನಾನು ಇದನ್ನೇ ಬುದ್ಧಿವಂತಿಕೆ, ಇದನ್ನು ತಿಳ್ಕೊಂಡಿರೋದು, ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡಿರೋದೇ ಬುದ್ಧಿವಂತಿಕೆ. ಈ ವಿಚಾರದಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನನಗೆ ಮೋಕ್ಷ ಸಿಗುತ್ತೆ, ನನಗೆ ಶಾಂತಿ ಸಿಗುತ್ತೆ, ನನಗೆ ಭದ್ರತೆ ಸಿಗುತ್ತೆ. ಇದು ಯಾವುದು ಸಿಗಕ್ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳೋದಕ್ಕೆ ಈ 2ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕಗಳು 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಈ ತರ ವಿಚಾರಗಳನ್ನ, ಇದೇ ಆತ್ಮ ಅನಾತ್ಮ ವಿಚಾರ ಅಂತ. ಇದು ಆತ್ಮ ಅಂದ್ರೆ ಯಾವುದು, ಅನಾತ್ಮ ವಿಚಾರ ಅಂದ್ರೆ ಯಾವುದು ಅನ್ನೋದನ್ನ ಸ್ವಲ್ಪ ಡೀಟೈಲ್ ಆಗಿ ಹೇಳ್ತಾನೆ. ಆ ಡೀಟೈಲ್ ಆಗಿ ಹೇಳೋದಕ್ಕೆ ಒಂದೊಂದನ್ನು ಒಂದೊಂದು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಇದ್ರುವೆ, ಫಾರ್ ಎಕ್ಸಾಂಪಲ್, ನಾನು ಹೇಳೋ ಎಲ್ಲ ವ್ಯವಹಾರದ ರೋಲ್ಸ್, ಗಂಡಂದು ಒಂದು ರೋಲು, ನಾನು ಮಗಂದ ರೋಲು, ಅಪ್ಪನ ರೋಲು, ಆಫೀಸಲ್ಲಿ ಮ್ಯಾನೇಜರ್ ರೋಲು, ಫ್ರೆಂಡ್ಗೆ ಸ್ನೇಹಿತನ ರೋಲು, ನೈಬರ್ಸ್ಗೆ ನೆರೆಹೊರೆಯರ ರೋಲು, ನನ್ನ ತಂಗಿಗೆ ಅಣ್ಣನ ರೋಲು, ತಮ್ಮನಿಗೆ ಅಣ್ಣನ ರೋಲು, ನಮ್ಮ ಅಣ್ಣನಿಗೆ ತಮ್ಮನ ರೋಲು, ಈ ತರ ಎಲ್ಲಾ ರೋಲ್ಗಳನ್ನ ಮಾಡ್ತಾ ಇರ್ಬೋದು, ಅಳಿಯ ಎಲ್ಲ ಆಗಿರ್ಬೋದು. ಆದ್ರೆ ನಾನು ಯಾರು ಅಂತ ಕರೆಕ್ಟ್ ಆಗಿ ಹೇಳಕ್ಕಾಗತ್ತಾ? ಇದೆಲ್ಲ ರೋಲ್. ಫಾರ್ ಎಕ್ಸಾಂಪಲ್, ನಿಮ್ಮನ್ನ ಒಂದು ಕುರುಕ್ಷೇತ್ರ ಯುದ್ಧಕ್ಕೋ ಯಾವ್ದೋ ಒಂದು ಡ್ರಾಮಾಗೆ ನಿಮ್ಮ ಸೇರಿಸ್ಕೊಂಡಿದ್ರೆ ಆ ಡ್ರಾಮಾದಲ್ಲಿ ರಾಜನ್ ಪಾರ್ಟ್ ಹಾಕಿ ಬೇಕಾಗತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ರಾಜ್ಯ ಎಲ್ಲ ಹೋಗ್ಬಿಟ್ಟು ಭಿಕ್ಷಕನ್ ಪಾರ್ಟ್ ಹಾಕ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ನಾಟಕ ಮುಗಿದು ಹೋಗುತ್ತೆ, ರಾಜ ಸತ್ತು ಹೋಗ್ತಾನೆ. ಅಂದ್ರೆ ರಾಜ ಮಾಡಿದಾಗ ರಾಜಂತರ ದರ್ಪದಲ್ಲಿ ಆ ಸ್ಟೇಜ್ ಮೇಲೆ ರೋಲ್ ಅಲ್ಲಿ ಮಾಡಬೇಕಾಗ್ಬೋದು. ಅದಕ್ಕೆ ಕರ್ಮ ಅಷ್ಟೇ, ನೀವು ಮಾಡ್ತಾ ಇರೋದು ಒಂದು ಕರ್ಮ. ಆ ಕರ್ಮದಿಂದ ಮಾಡ್ಬೇಕು, ನೀವು ಮಾಡ್ಬೇಕಾಗ ಒಪ್ಕೊಂಡಿದ್ದೀರಾ, ರೆಸ್ಪಾನ್ಸಿಬಿಲಿಟಿ. ಆ ಒಪ್ಕೊಂಡ್ಮೇಲೆ ಅದನ್ನು ಮಾಡ್ಬೇಕು ರಾಜಂತರ. ಆಮೇಲೆ ಭಿಕ್ಷಕಂತರ ಮಾಡ್ಕೋಬೇಕು, ಹರಿದಿದ್ದು ಬಟ್ಟೆ ಎಲ್ಲ ಹಾಕೊಂಡು ಮುಖ ಮೂತಿಗೆಲ್ಲ ಮಸಿಗಿಸಿ ಬಳ್ಕೊಂಡು ಎಲ್ಲ ಮಾಡ್ಕೊಂಡು, ಸ್ನಾನ ಮಾಡಿಲ್ದರೆ ರಸ ಜುಟ್ಟು ಗಿಟ್ಟು ಎಲ್ಲ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಆಮೇಲೆ ನಾನು ಸಾಯಲು ಬೇಕಾಗುತ್ತೆ. ಹಾಗಾದ್ರೆ ನಾನು ಸತ್ನ, ಸ್ಟೇಜ್ ಮೇಲೆ ಎಲ್ಲ ಆಗಿದ್ನಲ್ಲ, ರಾಜ ಆಗಿದ್ನ, ಇದೆಲ್ಲ ಬರೀ ನಾಟಕ. ನಾನು ಅಲ್ಲಿಂದ ಗ್ರೀನ್ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ನಾರ್ಮಲ್ ಡ್ರೆಸ್ ಹಾಕೊಂಡು ಮನೆಗೆ ಹೋದ್ರೆ ಮನೆಯಲ್ಲಿ ರಾಜ ಅಂತ ಹೇಳ್ಬೇಕಾ? ರಾಜಂತರ ನಾನು, ಅಥವಾ ರಾಜಂತರ ಆಕ್ಟ್ ಮಾಡಿದ್ರೆ ಮನೆಯಲ್ಲಿ ಒದ್ದಾಕ್ತಾರೆ, ಆಚೆ ಕಳಿಸ್ತಾರೆ. ಭಿಕ್ಷಕಂತರ ಮಾಡಿದ್ರು ಇದ್ ಮಾಡ್ತಾರೆ, ಸತ್ತವಂತರ ಮಾಡಿದ್ರು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ನಾಟಕದಲ್ಲಿ ಹೇಗೆ ನಾವು ಜೀವನ ಮಾಡ್ತಾ ಇದ್ದೀವಿ, ಈ ನಮ್ಮ 100 ವರ್ಷದಲ್ಲಿ ಆಯಾ ರೋಲ್ಗಳನ್ನ ನಾವು ಎಫೆಕ್ಟಿವ್ ಆಗಿ ಮಾಡಬೇಕು. ಗಂಡನ್ ರೋಲು, ಹೆಂಡತಿ ರೋಲು ಅಷ್ಟೇ, ಅದು ಅದಕ್ಕೆ ಸಂಬಂಧಪಟ್ಟಷ್ಟು ಮಾತ್ರ. ಅದು ಬಿಟ್ಟು ಮೀರಿ ಅದನ್ನೇ ರೋಲಲ್ಲಿ 24 ಗಂಟೆನೂ 24 ಮನೆಯಿಂದ ನಾಟಕದಿಂದ ಬಂದು 3 ದಿವಸ ಆಯ್ತು, ತಿರ್ಗಾ ರಾಜಂತರನೇ ಬಿಹೇವ್ ಮಾಡ್ತಾ ಇದ್ರೆ ಇವನ್ ಹುಚ್ಚಿ ಹಿಡಿದಿದೆ, ಆಸ್ಪತ್ರೆಗೆ ಸೇರಿಸಿ ಅಂತಾರೆ. ಇನ್ನು ರಾಜಂತರನೇ ಆಡ್ತಾ ಇದ್ದಾನೆ, ಇವನು ಶ್ರೀನಿವಾಸ್ ಪ್ರಸಾದ್ ತರ ಆಡ್ತಾ ಇಲ್ಲ ಅಂತ. ಸೊ ಹಾಗೆ ನಾವು ರೋಲ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ನಾನು ಏನೋ ಮಕ್ಳ ಜೊತೆ ಇದಾಗಿದೆ ಅಂತಂದ್ರೆ ಆ ರೋಲು ಮಗ, ಅಮ್ಮ, ಅಪ್ಪ ಈ ತರ ಇದ್ರೆ ಅದರಿಂದ ಏನೋ ಸಂಕಟ ಆಗಿದೆ ಅಂದ್ರೆ ಆ ಸಂಕಟನ ಇನ್ನೂ 10 ವರ್ಷದಿಂದ ಜ್ಞಾಪಿಸ್ಕೊಂಡು ಅದೇ ನೋವಿನಲ್ಲೇ ತಿಳ್ಕೊಂಡು ಅಲ್ಲಿಗೆ ಆ ರೋಲ್ ಮುಗೀತು, ಗಳಿಗೆ ಮುಗೀತು, ಅದಾಯ್ತು, ಅಲ್ಲಿಗೆ ಬಿಡಬೇಕು, ಬಿಡಲ್ಲ, ಅದನ್ನೇ ಅಂಟಿಸ್ಕೊಂಡು ಒದ್ದಾಡ್ತಾ ಇದೀವಿ. ಇದರಿಂದ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮೋಕ್ಷ ಇಲ್ಲ. ಹಾಗಾಗಿ ಎಲ್ಲಾವುದು ರೋಲ್ ಅಂತ ಹೇಳೋದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ಇದೆಲ್ಲ ರೋಲ್ ಆದ್ರೆ ನಿಜವಾದವರು ಯಾರು ಅಂತಂದ್ರೆ, ಹಾಗಾದ್ರೆ ನೀವು ಶ್ರೀನಿವಾಸ್ ಪ್ರಸಾದ್ ಅನ್ನೋದು ಯಾವುದು? ಫಾರ್ ಎಕ್ಸಾಂಪಲ್, ಬೆಳಗಾಗಿ ಎದ್ದಿದ್ರೆ ಜಾಗೃತಾವಸ್ಥೆ ಅಂತ ಹೇಳ್ತೀವಿ, ಎಚ್ಚರದ ಸ್ಥಿತಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಎದ್ದು ನಾನು ಅಂತ ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ, ಎಲ್ಲಾ ರೋಲ್ಗಳಲ್ಲೂ ಮಾಡ್ತಾ ಇರ್ತಾನೆ. ಅದೇ ಕನಸಿಗೆ ಹೋಗ್ಬಿಟ್ರೆ ಕನಸಲ್ಲಿ ಹಾಸಿಗೆ ಮೇಲೆ ನಿದ್ದೆ ಮಾಡಿದಾನೆ, ಅವನ ಅಂಗಗಳು ಯಾವುದು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಕನಸಿನ ಲೋಕಕ್ಕೆ ಹೋಗಿ ಕನಸಿನ ಪ್ರಪಂಚ ಸೃಷ್ಟಿಯಾಗಿದೆ. ಕನಸಿನಲ್ಲೇ ಶ್ರೀನಿವಾಸ್ ಪ್ರಸಾದ್ ಒಬ್ಬ ಕನಸಿನಲ್ಲಿ ಬೇಕಾದಷ್ಟು ತರ ವ್ಯವಹಾರ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿದ್ರೆ ಈ ಎಚ್ಚರದ ಸ್ಥಿತಿನಲ್ಲಿ ಮಾಡ್ತಾ ಇರೋನು ಶ್ರೀನಿವಾಸ್ ಪ್ರಸಾದ, ಅಥವಾ ಕನಸಿನ ಸ್ಥಿತಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ವ್ಯವಹಾರ ಮಾಡ್ತಾ ಇದ್ದಾನ ಅವನು ಶ್ರೀನಿವಾಸ್ ಪ್ರಸಾದ, ಅಥವಾ ರಾತ್ರಿ ಕನಸು ಮುಗಿದ ಮೇಲೆ ಡೀಪ್ ಸ್ಲೀಪ್ ಸ್ಟೇಜ್ ಅಂತ ಹೋಗುತ್ತೆ. ಆ ಡೀಪ್ ಸ್ಲೀಪ್ ಅಂದ್ರೆ ಗಾಢ ನಿದ್ರೆ ಅವಸ್ಥೆ, ಅವಾಗ್ಲೂ ನಾನು ಶ್ರೀನಿವಾಸ್ ಪ್ರಸಾದ್. ಆದ್ರೆ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳೋದಕ್ಕೆ ಅಹಂಕಾರ ಇಲ್ಲ, ಅದು ನಿದ್ದೆ ಮಾಡ್ಬಿಟ್ಟಿದೆ. ಅಂದ್ರೆ ಬಾಡಿ, ಮೈಂಡ್ ಎಲ್ಲಾದು ನಿದ್ದೆ ಮಾಡಿದೆ.
ಆದ್ರೂ ಬದುಕಿದೀನಲ್ವಾ. ನಾನು ಇಲ್ಲಿ ತನಕ ಅನ್ಕೊಂಡಿದ್ದ ಬಾಡಿ ನಾನು ಅನ್ಕೊಂಡಿದ್ದೆ. ಬಾಡಿ ಈಗ ಮಲಗಿದೆ, ಅದೇನು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಮೈಂಡು, ನನ್ನ ಬುದ್ಧಿವಂತಿಕೆ, ನನ್ನ ಬುದ್ಧಿಶಕ್ತಿ, ನನ್ನ ಬ್ಯೂಟಿ, ನಾನು ಹಾಗೆ ಹೀಗೆ, ನನ್ನ ಮಾತು ಕತೆ ಎಲ್ಲಾದ್ರೂ ನಿಂತು ಹೋಗಿದೆ. ನನ್ನ ಮೂಗು ವಾಸನೆ ಮಾಡೋದು ನಿಂತು ಹೋಗಿದೆ, ಕೆಲಸ ಕಾಣಿಸ್ತಾ ಇಲ್ಲ. ಕಣ್ಣು ಕ್ಲೋಸ್ ಆಗಿದೆ, ಕಿವಿ ಕ್ಲೋಸ್ ಆಗಿದೆ, ನಾಲ್ಗೆ ಯಾವ್ದು ಚರ್ಮ ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಯಾವ್ದು ಕೆಲಸ ಮಾಡ್ದಲೇ ಇದ್ರು ನಾನು ಬದುಕಿದ್ದೀನಿ ರಾತ್ರಿ. ನನ್ನ ಬುದ್ಧಿನೂ ಕೆಲಸ ಮಾಡ್ತಾ ಇಲ್ಲ, ನನ್ನ ಬುದ್ಧಿವಂತಿಕೆನೂ ಕೆಲಸ ಮಾಡ್ತಾ ಇಲ್ಲ, ನನ್ನ ಎಮೋಷನ್ನೂ ಕೆಲಸ ಮಾಡ್ತಾ ಇಲ್ಲ. ಇದೆಲ್ಲದು ರಜಾ ಹಾಕ್ಬಿಟ್ಟಿದೆ ರಾತ್ರಿ. ಅಂದ್ರೆ ಸ್ಟಿಲ್ ಇದೆಲ್ಲ ಇಲ್ದಲೇ ಇದ್ರು ಬದುಕಿದೀನಿ ಅಂದ್ರೆ ಸಂಬಡಿ ಎಲ್ಸ್ ಇಸ್ತೆ, ಯಾರೋ ಬೇರೆ ಬದುಕಿದ್ದಾರೆ ಅಂತ. ಇದೆಲ್ಲದು ನಾನು ಅಂತ ಜೀವನ ಮಾಡ್ತಾ ಇದ್ದೀನಿ, ಆದ್ರೆ ಇದು ಯಾವುದು ನಾನಲ್ಲ. ಇದು ನಾನು ಅಲ್ದಲೇ ಇದ್ರೂ ಇದೆಲ್ಲ ಇಷ್ಟೇ ದಿವಸ ಇಷ್ಟೋ ತನಕ ಹೇಳಿದ್ದು ನಾನು ಕನಸಿನ ಶ್ರೀನಿವಾಸ ಪ್ರಸಾದ್, ಎಚ್ಚರ ಶ್ರೀನಿವಾಸ ಪ್ರಸಾದ್, ಇದೆಲ್ಲ ವ್ಯಾವಹಾರಿಕವಾದ ಒಂದು ವೇಷ. ನಂದು ಗಂಡನ ವೇಷ, ಹೆಂಡತಿ ವೇಷ. ಆ ವೇಷನೇ ನಿಜ ಅನ್ಕೊಂಡು ಅಟ್ಟು ಕರೆದು ಕಷ್ಟ ಪಟ್ಕೊಂಡು ಮಾಡ್ತಾ ಇದೀವಿ. ಇದು ವೇಷ ಅಂತ ಗೊತ್ತಾದ್ಮೇಲೆ ನಾನು ವೇಷದ ಅಭಿನಯನ ಚೆನ್ನಾಗಿ ಮಾಡಬಹುದು. ಆ ವೇಷದಿಂದ ಹೊರಗೆ ಬಂದು ತಿರ್ಗಾ ಬೇರೆ ವೇಷನ ತಕ್ಷಣ ಹಾಕೋಬಹುದು. ಈ ತರದ್ರೊಳಗೆ ಯಾವ ತೊಂದರೆನೂ ಆಗಲ್ಲ. ಅದರಿಂದ ನನ್ನ ಮನಸ್ಸಿಗೆ ಯಾವ ನೋವು ಆಗಲ್ಲ. ಆದ್ರೆ ನಾನೇ ಅದು ಅಂತ ನಂಬ್ಕೊಂಡಿರೋದ್ರಿಂದ ಇವೆಲ್ಲ ಆಗ್ತಾ ಇದೆ. ಹಾಗಾದ್ರೆ ನಾನು ಇಷ್ಟು ದಿವಸ ಅನ್ಕೊಂಡಿದ್ದೆ ಏನ್ ಸರ್, ನಾನು ಈಗಾಗ್ಲೇ 80 ವರ್ಷ ಆಗೋಗಿದೆ, 60 ವರ್ಷ ಆಗೋಗಿದೆ, ನಾನು ಅಂದ್ರೆ ಇದು ಅಂತ ಅಂದ್ಕೊಂಡಿದ್ನಲ್ಲ, ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಭಗವದ್ಗೀತೆ ನಿಮ್ಮಲ್ಲಿ ಪುಸ್ತಕ ಇತ್ತಲ್ವಾ, ಓದ್ಬೋದಾಗಿತ್ತಲ್ವಾ, ನಾನು ಯಾರು ಅಂತ ತಿಳ್ಕೊಬೋದಾಗಿತ್ತಲ್ವಾ? ಅಂದ್ರೆ ಓಕೆ, ಪರವಾಗಿಲ್ಲ, ಈಗ ಲೇಟ್ ಆದ್ರೂ ಪರವಾಗಿಲ್ಲ, ಈಗ ತಿಳ್ಕೊಳ್ಳೋಣ ಅಂತಂದ್ರೆ ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಆತ್ಮದ ಬಗ್ಗೆ ಯಾವುದು, ಆತ್ಮ ಅಂತಂದ್ರೆ ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿದ್ದೆ ಮಾಡೋದು ಅಂತಂದ್ರೆ ದೇಹ ಮತ್ತು ಮನಸ್ಸು. ನಾವು ರಾತ್ರಿ ಮಲ್ಕೊಂಡಾಗ ಕನ್ನಡಕ ಹಾಕೊಂಡವರು ಕನ್ನಡಕ ತೆಗೆದು ಪಕ್ಕಕ್ಕಿಟ್ಟು ಮಲ್ಕೊಂಡು ಬೆಳಗಾಗೆದ್ದಾಗ ಕನ್ನಡಕ ಹಾಕೊಳ್ತೀವಿ ಅಲ್ವಾ? ಆ ಥರನೇ ನಾನು ರಾತ್ರಿ ಮಲಗಿದಾಗ ನನ್ನ ದೇಹ ಮನಸ್ಸನ್ನ ನಾನು ತೆಗೆದಿಟ್ಟಿದ್ದೀನಿ. ಅಂದ್ರೆ ನನ್ನ ದೇಹ ಮನಸ್ಸನ್ನ ತೆಗೆದಿಟ್ಟಿದ್ದೀನಿ ಅಂತಂದ್ರೆ ಎಲ್ಲಿಟ್ಟಿದ್ದೀರಾ? ಕನ್ನಡಕ ತರ ಪಕ್ಕಕ್ಕಿಟ್ಟಿದ್ದೀರಾ ಅಂದ್ರೆ ಹೌದು, ನಿಮ್ಗೆ ಗೊತ್ತಿಲ್ಲದಲೇನೆ ಅದು ನಿಮ್ಮಿಂದ ಬೇರೆ ಆಗಿದೆ. ರಾತ್ರಿ ಮಲಗಿದಾಗ ನಿಮ್ಮ ಮನಸ್ಸು, ಇಂದ್ರಿಯಗಳು ಮತ್ತು ದೇಹ ನಿಮ್ಮಿಂದ ಇಲ್ಲ, ನಿಮ್ ಜೊತೆನಲ್ಲಿ ಇಲ್ಲ. ಅಂದ್ರೆ ನೀವು ಅಂತ ಬೇರೆ ಇದ್ದೀರಾ, ಆದ್ರೆ ಇದು ಯಾವ್ದು ನೀವು ಅಂದ್ಕೊಂಡಿದ್ ಯಾವ್ದು ನಿಮ್ ಜೊತೆ ಇಲ್ಲ. ನಾವು ಮನೆಗೆ ಬರ್ತಿದ್ದಾಗೆ ಬಟ್ಟೆ ಬಿಚ್ಚಿಟ್ಟಿದ್ವಿ, ಆಮೇಲೆ ಬೇರೆ ಬಟ್ಟೆ ಹಾಕೊಂಡು ಮಲ್ಕೊಳ್ತೀವಿ. ಹಾಗೆ ರಾತ್ರಿ ಕನ್ನಡಕ ತೆಗೆದು ಬೆಳಗಾಗಿ ಹೇಳ್ತಿದ್ದಂಗೆ ತಿರ್ಗಾ ಕನ್ನಡಕ ಹಾಕೊಂಡ ಹಾಗೆ ನನಗೆ ತಿರ್ಗಾ ಎಚ್ಚರ ಆಯ್ತು ಅಂತಿದ್ದ ಹಾಗೇನೆ ತಿರ್ಗಾ ಮನಸ್ಸು ಮತ್ತು ದೇಹನ ತಗಲು ಹಾಕೊಂಡು ನಾನು ಹೊರಡ್ತಾ ಇದ್ದೀನಿ. ಮನಸ್ಸು ಮತ್ತು ದೇಹ ಮುಂಚೆ ರಾತ್ರಿ ಹೊತ್ತಿಗೆ ಅದು ಕೆಲಸ ಮಾಡ್ತಾ ಇಲ್ಲ, ಬೆಳಗ್ಗೆ ತಿರ್ಗಾ ಕೆಲಸ ಮಾಡುತ್ತೆ. ಅದು ನಿದ್ದೆ ಅವಸ್ಥೆ. ಅದು ನಿದ್ದೆ ಅವಸ್ಥೆ ಅಂತ ನಾವು ಹೇಳ್ತೀವಿ, ಆದ್ರೆ ಅದು ನಿದ್ದೆ ಮಾಡಿದಾಗ್ಲೂ ಒಬ್ರು ಯಾರೋ ಇದ್ದಾರೆ. ಬೆಳಗಾಗೆದ್ದು ನಾನು ಎಚ್ಚರ ಆದಾಗ ನನಗೆ ಒಳ್ಳೆ ನಿದ್ದೆ ಬಂತು ಅಂತ ಹೇಳಿದಾಗ ಯಾರದು ಒಳ್ಳೆ ನಿದ್ದೆ ಬಂತು ಅಂತ ಬೆಳಗ್ಗೆ ಹೇಳಬೇಕಾದ್ರೆ ಯಾರು ಹೇಳ್ತಾ ಇದ್ದಾರೆ? ಯಾರಿಗ್ ಗೊತ್ತಿತ್ತು ಒಳ್ಳೆ ನಿದ್ದೆ ಬಂತು ಅಂತ? ಯಾರು ನಿಮ್ಮನ್ನ ರಾತ್ರಿ 8 ಗಂಟೆನೂ ಚೆನ್ನಾಗಿ ನಿದ್ದೆ ಮಾಡಿದೀರಾ ಅಂತ ಅಬ್ಸರ್ವ್ ಮಾಡಿದವ್ರು ಯಾರು? ನೀವೇ ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮನಸ್ಸು ನಿದ್ದೆ ಮಾಡಿದೆ, ನಿಮ್ಮ ಬುದ್ಧಿ ಶಕ್ತಿ ಎಲ್ಲ ನಿದ್ದೆ ಮಾಡಿದೆ, ನಿಮ್ಮ ಕಣ್ಣು, ಕಿವಿ, ಮೂಗು ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾರು ನಿದ್ದೆ ಮಾಡಿರೋದು ಅಂತ ಹೇಳ್ತಾ ಇರೋದು? ಅಂತಂದ್ರೆ ಅಲ್ಲಿ ಇದೆಯಲ್ಲ ಆತ್ಮ ಅನ್ನೋ ಒಂದು ಯಾವಾಗ್ಲೂ 365 days 24/7 ಇರುವಂತದ್ದು ಇದೆಯಲ್ಲ, ಅದರ ಬಗ್ಗೆ ಹೆಚ್ಚಿನ ವಿಚಾರನ ಇಲ್ಲಿ ಹೇಳಿದ್ದಾರೆ. ಆ ವಿಚಾರನ ನಾವು ಪ್ರತಿ ಶ್ಲೋಕದಲ್ಲೂ ಇದೆ. ಆ ಶ್ಲೋಕನೆಲ್ಲ ಒಂದ್ ಕಡೆ ಮಾಡಿ ನಾವು ನೋಡೋದು. ಕೃಷ್ಣ ಈ ಆತ್ಮನ ಕಾನ್ಶಿಯಸ್ನೆಸ್ ಅಂತ ಕರೀತೀವಿ. ಅಂದ್ರೆ ಇದನ್ನ ನಾವೇನಂತ ಚೈತನ್ಯ ಸ್ವರೂಪ ಅಂತ ಹೇಳ್ತೀವಿ. ಇದಕ್ಕೆ ಕೃಷ್ಣ ಅಥವಾ ಉಪನಿಷತ್ತಲ್ಲಿ ಬೇರೆ ಬೇರೆ ತರ ಇದೆ. ನಾನು ಹೇಳಿದ್ದು ಯಾವುದು ನಾನಲ್ಲ, ದೇಹ, ಮನಸ್ಸು, ಇಂದ್ರಿಯ ಇದು ಯಾವುದು ನಾನಲ್ಲ. ಹಾಗಾದ್ರೆ ನಾನು ಯಾರು ಅಂದ್ರೆ ಚಿತ್ ಸ್ವರೂಪಂ ತಮ್ ಅಂತ ಹೇಳ್ತಾನೆ. ಚಿತ್ ಸ್ವರೂಪಂ, ಚೈತನ್ಯ ಸ್ವರೂಪಂ, ಜ್ಞಾನ ಸ್ವರೂಪಂ, ವಿಜ್ಞಾನ ಸ್ವರೂಪಂ, ಪ್ರಜ್ಞಾನ ಸ್ವರೂಪಂ. ಈ ತರದ್ದು ಎಲ್ಲ ಏನೇನಿದೆ ಇದೆಲ್ಲದು ನೀನೇಪ್ಪ, ಇದೆಲ್ಲದು ಒಂದೇನೆ. ಚಿತ್ ಅಂದ್ರೂ ಒಂದೇ, ಚೈತನ್ಯ ಅಂದ್ರೂ ಒಂದೇ, ಜ್ಞಾನ, ವಿಜ್ಞಾನ, ಪ್ರಜ್ಞಾನ ಈ ತರದ ಸ್ಥಿತಿನಲ್ಲಿರೋದು ಎಲ್ಲದಕ್ಕೂ ಹೆಸರೇ ಒಂದೇ ಹೆಸರು, ಕಾನ್ಶಿಯಸ್ನೆಸ್ ಅಂತ. ಈ ಕಾನ್ಶಿಯಸ್ನೆಸ್ ಸ್ವರೂಪದಲ್ಲಿ ಇದೆ. ಅದೇ ಕಾನ್ಶಿಯಸ್ನೆಸ್ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ
ಈ ಶ್ಲೋಕದಲ್ಲಿ ಹೇಳಿದ್ದಾರೆ. 11ರಿಂದ 39ನೇ ಶ್ಲೋಕ 38ನೇ ಶ್ಲೋಕ ತನಕ ಹೇಳಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ, ಆತ್ಮ ಅಂದ್ರೇನು, ಅದು ಹೇಗೆ, ದೇಹ ಅಂದ್ರೆ ಏನು, ಆತ್ಮ ಹೇಗೆ ಬೇರೆ, ದೇಹ ಅನ್ನೋದು ಬೇರೆ ಹೇಗೆ, ಇದ್ರೊಳಗೆ ಯಾವುದು ಶಾಶ್ವತ ಯಾವುದು ಅಶಾಶ್ವತ, ಇದ್ರ ಪೂರ್ಣವಾಗಿ ಇದೆ. ಹಾಗಾಗಿ ಜೀವಸ್ವರೂಪ ಅಂದ್ರೆ ಏನು, ನಾನು ಅಂದ್ರೆ ಏನು, ನಿಜವಾದ ಜ್ಞಾನ ಯಾವುದು, ನಮ್ಮಲ್ಲಿ ಜ್ಞಾನ ಇದ್ರೆ ಸಾಕ, ಜ್ಞಾನದ ಅಭ್ಯಾಸ ಮಾಡೋದು ಹೇಗೆ, ಜೀವನದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಳೋದು ಹೇಗೆ, ಈ ಎಲ್ಲಾ ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಈಗ ದೇಹದ ಬಗ್ಗೆ ಹೇಳ್ತಾ ಇರುವಂತದ್ದು ಇದೆ. ದೇಹದ ಬಗ್ಗೆ ಇರೋದನ್ನ ಹೇಳೋದಕ್ಕೆ ಸ್ಟ್ರೈಟ್ ಅವೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದೇಹದ ಬಗ್ಗೆನೆ, ಆತ್ಮದ ಬಗ್ಗೆನೆ ಹೇಳಕ್ಕೆ ಶುರು ಮಾಡ್ತೀನಿ. ಈಗ ಶುರು ಮಾಡಿದ್ರೆ ಅರ್ಧಂಬರ್ಧ ಸ್ವಲ್ಪ ನಿಂತ್ಕೊಂಡ್ರೆ ಅರ್ಥ ಆಗಕ್ ಕಷ್ಟ ಆಗತ್ತೆ. ಇಲ್ಲಿಗೆ ಆತ್ಮ ಅನಾತ್ಮ ಅನ್ನೋದನ್ನ ನಿಮಗೆ ಗೊತ್ತು ಮಾಡೋದಕ್ಕೋಸ್ಕರ ಆತ್ಮನೇ ಬೇರೆ ಇದೆ, ಅನಾತ್ಮನೇ ಬೇರೆ ಇದೆ. ನಾವು ಅಂದ್ಕೊಂಡಿರೋದು ಅನಾತ್ಮ ಅಂತಂದ್ರೆ ದೇಹ, ಮನಸ್ಸು, ಇಂದ್ರಿಯಗಳು ಇದನ್ನೆಲ್ಲದನ್ನು ಆತ್ಮ ಅಂದ್ಕೊಂಡಿದೀವಿ. ಸೊ ಹಾಗೆ ಇರೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಮುಂದಿನ ತರಗತಿನಲ್ಲಿ ಸ್ಟ್ರೈಟ್ ಅವೇ ಆತ್ಮದ ಬಗ್ಗೆನೆ ಸ್ಟ್ರೈಟ್ ಪಾಠ ಮಾಡ್ತಾ ಹೋಗ್ತೀನಿ. ಆತ್ಮ ಅಂತಂದ್ರೆ ಏನು ಅಂತಂದ್ರೆ, ಆತ್ಮಕ್ಕೆ ಏನೆಲ್ಲ ವ್ಯತ್ಯಾಸಗಳನ್ನು ಹೇಳಿದಾನೆ ಕೃಷ್ಣ ಅಂತಂದ್ರೆ, ಆತ್ಮ ಅಂದ್ರೆ ಏನು, ಸತ್ಯ, ನಿತ್ಯ, ಸರ್ವಗತ, ಇದು ಇದು ಅಕರ್ತ, ಭೋಕ್ತ, ನಿರ್ವಿಕಾರ, ಈ ತರ ಬೇಕಾದಷ್ಟು ಇದನ್ನು ಹೇಳಿದಾನೆ. ಅವ್ಯಕ್ತ, ಈ ತರ ಬೇಕಾದಷ್ಟು ಪದಗಳನ್ನು ಹೇಳಿದಾನೆ. ಆ ಪದಗಳನ್ನೆಲ್ಲ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ನಾವು ಮುಂದೆ ಆತ್ಮದ ವಿಚಾರನ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟ್ರೈಟ್ ಅವೇ ನಾವು ಆತ್ಮದ ವಿಚಾರನ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಸಿರ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇದಿಷ್ಟು ಬೇಕಿತ್ತು. ಇದಿಲ್ದಲೇ ಇದ್ರೆ ಇದು ನಾವು ಸೀದಾ ನಾವು ಕ್ಲಾಸಿಗೆ ಹೋಗಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಆಗಿ 38 ಶ್ಲೋಕ ಏನ್ ಹೇಳಿದ್ದಾರೆ ಆ ಶ್ಲೋಕನ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.